ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಇದು. ಇವತ್ತಿನ ಅಖಾಡದಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ಇರಾನನ್ನು ನರಕ ಮಾಡಿಬಿಡಿ ನೀವು ಅಂತೇಳಿ ಟ್ರಂಪ್ ಆದೇಶ ಮಾಡಿರೋದು. ಟ್ರಂಪ್ ಕಟ್ಟ ಕಡೆಯ ಶಪಥಾನ ಇದು. ಇಲ್ಲಿವರೆಗೆ ಟ್ರಂಪ್ ಮಾತನಾಡ್ತಾ ಇದ್ದದ್ದು ಬೇರೆ, ಈ ಬಾರಿ ಟ್ರಂಪ್ ಮಾತನಾಡಿರುವುದು ಬೇರೆನಾ? ಇರಾನ್ ಜನ ರೋಗಗ್ರಸ್ತರು, ಅವರನ್ನು ಆಳ್ತಾ ಇರತಕ್ಕಂಥವರು ಕೂಡ ರೋಗಗ್ರಸ್ತರು, ಅವ್ರನ್ನ ಉಳಿಸಬಾರ್ದು, ಅವರು ಭಯಾನಕ ಜನ ಇದ್ದಾರೆ, ಅವರನ್ನು ಆಳ್ತಿರುವವರು ಭಯಾನಕ, ಈ ಬಾರಿ ಯಾವುದೇ ಕಾರಣಕ್ಕೂ ಇರಾನನ್ನು ಉಳಿಸಬೇಡಿ ಅಂತೇಳಿ ಪೆಂಟಗಾನ್ಗೆ ಇದೇ ಟ್ರಂಪ್ ಆದೇಶ ಮಾಡಿದ್ದಾರೆ ಎಂಬಲ್ಲಿಗೆ ಯುದ್ಧ ಇಲ್ಲಿವರೆಗೆ ನಡೀತಾ ಇದ್ದದ್ದು ಬೇರೆ, ಇನ್ನು ಮುಂದೆ ನಡೆಯುವುದು ಬೇರೆ. 9 ದಿನಗಳಿಂದ ಇರಾನ್ನಲ್ಲಿ ನರಕ ದರ್ಶನ ಆಗ್ತಾ ಇದೆ. ಕೊಲ್ಲಿ ದೇಶಗಳಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅಲ್ಲೆಲ್ಲೋ ಎಮರ್ಜೆನ್ಸಿ ಮಾಡಿಕೊಂಡ್ರೆ ನಮಗೇನಾಗಬೇಕ್ರಿ ಅಂತ ಸಹಜವಾಗಿ ಅನಿಸುತ್ತೆ. ಇದೇನು ಅಲ್ಲೆಲ್ಲೋ ವಾರ್ ನಡೀತಾ ಇದ್ದರೆ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಲ್ಲ, ನಮ್ಮಲ್ಲಿ ಡಿಬೇಟ್ಗಳಾಗ್ತಾ ಇದೆಯಲ್ಲ, ನ್ಯೂಸ್ ಆಗ್ತಾ ಇದೆಯಲ್ಲ, ಯಾಕೆ ಅಂತ ಹೇಳಿದ್ರೆ ನೋಡಿ, ಇರಾನ್ ಆನಂತರದಲ್ಲಿ ಇಸ್ರೇಲ್ ಅಮೆರಿಕದ ಯುದ್ಧ ಇದೆಯಲ್ಲ, ಯುದ್ಧವನ್ನು ಆ ಪ್ರದೇಶಕ್ಕೆ ಸೀಮಿತಗೊಳಿಸಿ ನಾವು ಮಾತನಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಡಾಲರ್ಗೆ ಎದುರುಗಡೆಯಾಗಿ ನಮ್ಮ ರುಪಿ ಬಿದ್ದು ಹೋಗ್ತಾ ಇದೆ, ನಾವು ಬಳಸ್ತಾ ಇದ್ದಂಥ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತಾ ಇದೆ, ನಿರುದ್ಯೋಗ ಇನ್ನೂ ಜಾಸ್ತಿ ಆಗುತ್ತೆ, ವಿದೇಶದಿಂದ ಬರ್ತಕ್ಕಂಥ ಹಣ ನಮಗೆ ಬಹಳ ಕಡಿಮೆ ಆಗುತ್ತೆ. ಅದು ನಮ್ಮ ದೇಶದಲ್ಲಿ ರುಪಿ ಮರ್ಯಾದೆ ಕಳೆದುಕೊಂಡು ಹಣದುಬ್ಬರ ಏರ್ಪಡುತ್ತೆ. ನಮ್ಮ ಮನೆಗೆ ಗ್ಯಾಸ್ ಸಿಗಲ್ಲ, ಪೆಟ್ರೋಲ್ ಸಿಗಲ್ಲ, ಡೀಸೆಲ್ ಸಿಗಲ್ಲ, ಸಿಕ್ಕರೂ ದುಬಾರಿ. ಇಷ್ಟೆಲ್ಲ ಪರಿಸ್ಥಿತಿಗಳಿದ್ದಾಗ ಅಲ್ಲಿ ಎಮರ್ಜೆನ್ಸಿ ಆಯಿತು ಅಂತ ಹೇಳಿದ್ರೆ ಭಾರತಕ್ಕೆ ಸಂಕಷ್ಟ ತಪ್ಪಿದ್ದಲ್ಲ. ಬರೀ ಭಾರತಕ್ಕಲ್ಲ, ಇಡೀ ವಿಶ್ವದ 20% ಭಾಗ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇದೇ ಹೋರ್ಮುಜ್ನ ಕಡೆಯಿಂದ 20% ಅಷ್ಟು ತೈಲ ಸರಬರಾಜು ಆಗುವುದು. ತೈಲ ಸರಬರಾಜು ಇಲ್ಲದೆ ವಿಶ್ವದಲ್ಲಿ ಯಾವುದೇ ಎಂಜಿನ್ಗಳು ಓಡಲ್ಲ, ಯಾವ ಎಂಜಿನ್ ಕೂಡ ಓಡೋಕ್ಕೆ ಸಾಧ್ಯನೇ ಇಲ್ಲ, ಗಾಲಿಗಳು ಉರುಳಲ್ಲ, ಅಲ್ಲಿಗೆ ಅಭಿವೃದ್ಧಿ ಕೂಡ ಕುಂಠಿತ ಆಗಿಬಿಡುತ್ತೆ ಅಂಥೇಳಿ ಇಷ್ಟರ ಮಟ್ಟಿಗೆ ಟ್ರಂಪ್ ಮಾತನಾಡ್ತಾ ಇರಬೇಕಾದ್ರೆ ಇದು ಬರೀ ಬಡಬಡಾಯಿಸೋದಾ? ನಿಜವಾಗ್ಲೂ ಅರ್ಥ ಇದೆಯಾ ಇದರ ಹಿಂದೆ? ಇದೀಗ 9 ದಿನಗಳಾಯಿತು, ಇನ್ನೂ ಇರಾನನ್ನು ಉಳಿಸಬೇಡಿ ಅಂತ ಹೇಳಿದ್ರೆ ಇರಾನ್ ಹಾಗಾದ್ರೆ ಏನೂ ಮಾಡ್ತಾ ಇಲ್ವಾ? ಅವ್ರ ಕೆಪಾಸಿಟಿ ಕೂಡ ಕಡಿಮೆ ಆಗಿಬಿಟ್ಟಿದೆಯಾ? ಇರಾನ್ನ ಬಂದರುಗಳು ಇವತ್ತು ಸತತ ದಾಳಿಗಳಿಗೆ ಗುರಿಯಾಗಿವೆ. ಅವು ಹಿಂದೆಂದೂ ಆಗದಂಥ ಯುದ್ಧವನ್ನು ಇರಾನ್ ಇಲ್ಲಿ ಕಾಣ್ತಾ ಇದೆ. ಟ್ರಂಪ್ ಪದೇ ಪದೇ ಹೋರ್ಮುಜ್ ಜಲಸಂಧಿಯ ಮೇಲೆ ದಾಳಿ ಮಾಡಿಸ್ತಾ ಇದ್ದಾರೆ. ಹೋರ್ಮುಜ್ನನ್ನು ಇರಾನ್ ಅತಿ ದೊಡ್ಡ ಅಸ್ತ್ರವನ್ನಾಗಿ ಬಳಸಿಕೊಂಡಿತ್ತು. ಇರಾನ್ ಸಮುದ್ರದಲ್ಲಿ ತನ್ನ ಶಕ್ತಿಯನ್ನು ಪ್ರದರ್ಶಿಸುವಲ್ಲೆಲ್ಲ ಟ್ರಂಪ್ ದಾಳಿ ಮಾಡ್ತಾ ಇರೋದು ಇದೀಗ. ಎಲ್ಲೆಲ್ಲಿ ಇರಾನ್ಗೆ ತಾಕತ್ತಿದೆಯಲ್ಲ, ಅದು ಬಂದರ್ ಅಬ್ಬಾಸ್ ಆಗಲಿ, ಚಬಹಾರ್ ಆಗಲಿ, ಕೆಶ್ಮ್ ಆಗಲಿ, ಎಲ್ಲಿ ಆದರೂ ಸರಿ ಅಂತ ಎಲ್ಲ ಕಡೆಗಳಲ್ಲಿಯೂ ಕೂಡ ಅಮೆರಿಕ ಗುರಿಯಾಗಿಸಿಕೊಂಡು ಎಫೆಕ್ಟಿವ್ ದಾಳಿಗಳನ್ನು ಅಲ್ಲಿ ಮಾಡ್ತಾ ಇರೋದು. ಹಾಗಿದ್ದಾಗ ಮುಂದಿನ ಕಥೆ ಏನಾಗುತ್ತೆ ಇರಾನ್ನ ಕಥೆ? ಅದೇ ರೀತಿಯಲ್ಲಿ ಅಮೆರಿಕದ ಸೇನಾ ನೆಲೆಗಳು ಮಧ್ಯಪ್ರಾಚ್ಯದಲ್ಲಿ ಏನಾಗುತ್ತೆ? ಇರಾನ್ ಸಪೋರ್ಟ್ಗೆ ರಷ್ಯಾ ಆರ್ ಚೈನಾ ಬರೋದಿಲ್ವ? ಇವಾಗ ಇರಾನ್ ಒಬ್ಬಂಟಿ ಆಯಿತಾ? ಇಸ್ರೇಲ್ಗೆ ಇರಾನ್ ಮೇಲಿನ ಯುದ್ಧ ಏನೇ ಕಾರಣಕ್ಕಾದರೂ ಸರಿ ಕಂಟಿನ್ಯೂ ಆಗಬೇಕು ಅಂತ ಇತ್ತು, ಆಸೆ ಈಡೇರ್ತಾ ಇದೆಯಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಪ್ರೊಫೆಸರ್ ಚಂಬಿ ಪುರಾಣಿಕ್ ಸರ್ ಇದ್ದಾರೆ, ರಾಜಕೀಯ ವಿಶ್ಲೇಷಕರು, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ಸಾಕಷ್ಟು ಗಹನವಾಗಿ ಮಾತನಾಡುವಂತಹವರು. ಸ್ವಾಗತ ಚಂಬಿ ಪುರಾಣಿಕ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಇನ್ನೊಂದು ಕಡೆ ನಿವೃತ್ತ ಕರ್ನಲ್ ವೆಂಕಟೇಶ್ ನಾಯ್ಕ್ ಸರ್ ಇದ್ದಾರೆ. ವೆಂಕಟೇಶ್ ನಾಯ್ಕ್ ಸರ್ ಸ್ವಾಗತ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು ಬೈ. ನಾನು ಮೊದಲಿಗೆ ಈ ವಾರದ ಬಗ್ಗೆ ಅಪ್ಡೇಟ್ನ ವೆಂಕಟೇಶ್ ನಾಯ್ಕ್ ಸರ್ ತೊಗೊಂಡ್ಬಿಡ್ತೀನಿ ನಾನು. ವೆಂಕಟೇಶ್ ನಾಯ್ಕ್ ಸರ್, ಸದ್ಯದ ಯುದ್ಧದ ಸ್ಥಿತಿಗತಿಗಳು, ಯುದ್ಧದ ಮಾದರಿ, ತೀವ್ರತೆ, ನಷ್ಟ, ಆನಂತರದಲ್ಲಿ ಚೆಕ್ ಮಾಡ್ಕೊಂಡಾಗ ಮಧ್ಯಪ್ರಾಚ್ಯದ ಸ್ಥಿತಿಗತಿಗಳು ಹೇಗಿದೆ ಅಂತ ಹೇಳ್ತೀರಿ ಸರ್ ತಾವು? ಹೇಗಿದೆ ಅಂದ್ರೆ ನಾವು ಇಷ್ಟು ದಿವಸ ಮಾತಾಡಿದ್ದೇನೆ ಮತ್ತೆ ಅದೇ ರಿಪೀಟ್ ಮಾಡ್ತಾ ಹೋಗ್ಬೇಕಾಗ್ತದ. ಏನಂತಂದ್ರೆ ಈಗ ಯುದ್ಧ ಆಲ್ಮೋಸ್ಟ್ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಇವೆಲ್ಲ ನೋಡಿದ್ರೆ ಒಂದು 5ನೇ ತಿಂಗಳಿಗೆ ಕಾಲಿಟ್ಟಿದೀಗ. ಅದು ಏನಂತಂದ್ರೆ ಈಗ ಅಬ್ಸಲ್ಯೂಟ್ಲಿ ಇರಾನ್ ಏನಂತಂದ್ರೆ ಇರಾನ್ ಅಮೆರಿಕದ ನಡುವೆ ಏನಿದೆಪ್ಪ ಅಂದ್ರೆ ಇದರಲ್ಲಿ ಯಾರು ಗೆಲ್ಲೋದಿಲ್ಲ. ಮತ್ಲಬ್ ಇದಕ್ಕೆ ಈ ವಾರ್ಗೆ ಎಂಡೇ ಇಲ್ಲ. ಇದನ್ನ ಏನಂತಂದ್ರೆ ಒಂದು ತರ ಇರಾನ್ ಮುಗಿಸ್ಬಿಡಿ ಅಂತ ಆರ್ಡರ್ ಮಾಡಿದ್ದಾರಂತಲ್ಲ ಟ್ರಂಪ್. ಸರ್, ಇರಾನ್ ಅನ್ನ ಮುಗಿಸ್ಬಿಡಿ ಅಂತ ಆರ್ಡರ್ ಮಾಡ್ಬಿಟ್ಟಿದ್ದಾರಂತೆ ಟ್ರಂಪ್. ಮುಗಿಸಕ್ಕಾಗುತ್ತಾ ಇರಾನ್ ಅಂತ ಪ್ರಶ್ನೆ? ಇಲ್ಲ, ಈಗ ಮುಗಿಸ್ಬಿಡು ಅಂತ ಕೂತು ಟ್ರಂಪ್ದು ಸ್ಟೇಟ್ಮೆಂಟ್ಸ್ ನಾವು ಇಷ್ಟು ದಿವಸದವರೆಗೆ ಅನಲೈಸ್ ಮಾಡ್ತಾ ಇದ್ದೀವಿ. ಸೊ ಇಟ್ ಈಸ್ ಅ ಫ್ರಸ್ಟ್ರೇಷನ್ ಅದು ಏನಂತಂದ್ರೆ ಹೊರಗೆ ಬರ್ತಾ ಇದೆ. ಮುಗಿಸ್ಬಿಡ್ಲಿಕ್ಕೆ ನೋಡು, ಅನ್ಲೆಸ್ ಯು ಪುಟ್ ಯುವರ್ ಗ್ರೌಂಡ್ ಟ್ರೂಪ್ಸ್ ಲೈಕ್ ಯು ಡಿಡ್ ಇನ್ ಇರಾಕ್, ಆ ತರ ಗ್ರೌಂಡ್ ಟ್ರೂಪ್ಸ್ ಏನಂತಂದ್ರೆ ನೀವು ಎಲ್ಲಿವರೆಗೆ ಹಾಕೋದಿಲ್ಲ. ಇದು ಇರಾನ್ ಫಿನಿಶ್ ಮಾಡಿ ಅಂತಂದ್ರೆ ಇದು ಜಸ್ಟ್ ಇಟ್ ಈಸ್ ಏನಪ್ಪಾ ಅಂದ್ರೆ ಸಿಂಬಾಲಿಕ್ ಸ್ಟೇಟ್ಮೆಂಟ್ ಅಷ್ಟೇ. ಇದು ಆಕ್ಚುಲಿ ಮಿಲಿಟರಿ ಪರ್ಸನ್ಸ್ ನಲ್ಲಿ ಇದಕ್ಕೆ ಏನು ವ್ಯಾಲ್ಯೂ ಇರೋದಿಲ್ಲ. ಆಮೇಲೆ 3 ವಿಷಯಗಳು ಏನಪ್ಪಾ ಅಂದ್ರೆ ಇರಾನ್ ಎಂದೂ ಬಿಟ್ಕೊಡೋದಿಲ್ಲ.
ಅವ್ರು ಅಮೆರಿಕ ಕಿತ್ಕೊಳಕನು ಆಗೋದಿಲ್ಲ. ಅದು ಏನಂತಂದ್ರೆ ಒಂದು ಹಾರ್ಮೋಸ್, ಒಂದು ನ್ಯೂಕ್ಲಿಯರ್ ಡಸ್ಟ್, ಮತ್ತೆ ಲೀಡರ್ಶಿಪ್, ಚೇಂಜ್ ಇನ್ ಲೀಡರ್ಶಿಪ್. ಸೊ ಇವು ಮೂರು ಏನಂತಂದ್ರೆ ಅವ್ರಿಗೆ ಮೊದಲು ಏನಿತ್ತಪ್ಪ ಚೇಂಜ್ ಆಫ್ ರೆಜಿಮ್ ಇತ್ತು, ಅದು ಆಗ್ಲಿಲ್ಲ. ಹಾರ್ಮೋಸ್ ಕಂಟ್ರೋಲ್ ಮಾಡ್ತು ಅಂತ ಹೇಳ್ತಾರೆ. ಅದು ಏನಂತಂದ್ರೆ ಅವ್ರದೆಲ್ಲ ನೇವಲ್ ಫ್ಲೀಟ್ ಇದೆ. ಈಗ ಅಮೆರಿಕದಲ್ಲಿ ಇಷ್ಟು ದೊಡ್ಡ ನೇವಲ್ ಫ್ಲೀಟ್ ಏನಪ್ಪಾ ಅಂದ್ರೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಜೆರಾಲ್ಡ್ ಮತ್ತೆ ಅಬ್ರಹಾಂ ಲಿಂಕನ್, ಅವು ಯಾಕೆ 2000 ಕಿಲೋಮೀಟರ್ ದೂರ ನಿಂತಿವೆ? ಒಂದು ಪ್ರಶ್ನೆ ಮಾಡ್ಬೇಕು ನಾವ್. ಏನಂತಂದ್ರೆ ಅವ್ರ ಸಮೀಪಕ್ಕೆ ಯುದ್ಧರಂಗದ ಮೇಲೆ ನೀವು ಹಾರ್ಮೋಸ್ದಲ್ಲಿ ಯಾಕೆ ತಗೊಂಡ್ ಬರೋದಿಲ್ಲ? ಏನ್ ಬೈ ಚಾನ್ಸ್ ಏನಾದ್ರು ಇವೆಲ್ಲ ಫೈರ್ ಪವರ್ ರೇಂಜ್ ದಲ್ಲಿ ಬಂದ್ರಂತಂದ್ರೆ, ಒಂದು 7-8 ಮಿಸೈಲ್ಗಳಲ್ಲಿ ಲ್ಯಾಂಡ್ ಆದತ್ತಂದ್ರೆ, ಇದು ಅಮೆರಿಕಕ್ಕೆ ಏನಪ್ಪಾ ಅಂದ್ರೆ ದೊಡ್ಡ ಲಾಸ್ ಆಫ್ ಫೇಸ್ ಆಗ್ತದ ಅಂತ ತಿಳ್ಕೊಂಡು ಈ ನಿಮ್ಮ ನೇವಿದ ಅಬ್ಸಲ್ಯೂಟ್ ಪವರ್ಫುಲ್ ಇರ್ತಕ್ಕಂತ ವೆಪನ್ ನೀವು ದೂರ ಇಟ್ರಿ. ಇಲ್ಲಿ ಏನಂತಂದ್ರೆ ಈಗ ಸಣ್ಣ ಪುಟ್ಟ ಶಿಪ್ಸ್ ಮತ್ತೆ ಏನಂತಂದ್ರೆ ಇರಾನ್ ಏನಂತಂದ್ರೆ ಈ ಅಸಿಮೆಟ್ರಿಕ್ ವಾರ್ಫೇರ್ ಏನಪ್ಪ ಅಂದ್ರೆ ಈ ವಾರ್ಫೇರ್ ಅದಗಳಿಂದ ನೋಡ್ಬೇಕಾದ್ರೆ ಇದೇ ಲಾಸ್ಟ್ ವಾರ್ ಹೆವಿ ಏನಪ್ಪ ಅಂದ್ರೆ ವೆಪನ್ಸ್ ಯೂಸ್ ಆಗ್ತಕ್ಕಂಥ ವಾರ್ ಇದೆ ವರ್ಲ್ಡ್ ದಲ್ಲಿ. ಪ್ರಾಬಲ್ ಇದೇ ಲಾಸ್ಟ್ ವಾರ್ ಆಗ್ಬೋದು ಅಂತ ನನ್ ಗೆಸ್ ಇದೆ. ಇಲ್ಲ ವರ್ಲ್ಡ್ ವಾರ್ ಆಗ್ಬೇಕು, ಇಲ್ಲ ಇಲ್ಲಿಗೆ ನಿಲ್ಬೇಕು. ಯಾಕಂತಂದ್ರೆ ಈಗ ಅಮೆರಿಕದ ಅಸೆಸ್ಮೆಂಟ್ ಪ್ರಕಾರ ಅವರಲ್ಲಿ ವೆಪನ್ಸ್ ಗೆ ಟೆಕ್ನಾಲಜಿ, ಏರ್ ಕ್ರಾಫ್ಟ್ಸ್, ನೇವಲ್ ಫ್ಲೀಟ್ಸ್ ಅದ್ರದ್ದು ಏನು ಕಡಿಮೆ ಇಲ್ಲ ಅಂದ್ರೂ ಉಪಯೋಗ ಬರ್ಲಾರ್ದಂಗೆ ಇಟ್ಟು ಬಿಟ್ಟಿದ್ದಾರೆ. ಈಗ ನಿಮ್ಮ ಹತ್ರ ಏರ್ ಡಿಫೆನ್ಸ್ ಇದೆ, ಏರ್ ಡಿಫೆನ್ಸ್ ಹೊಡೆದ್ ಬಿಟ್ರು. ನಿಮ್ಮ ಹತ್ರ ಬಹಳ ಪವರ್ಫುಲ್ ಮಿಸೈಲ್ಸ್ ಇದೆ, ಮಿಸೈಲ್ಸ್ ಎಲ್ಲ ನಿಮ್ಗೆಲ್ಲ ಸ್ಟಾಕ್ ಪೈಲ್ ಎಲ್ಲ ಕಡಿಮೆ ಆಗಿದೆ. ಅದನ್ನ ರೀಪ್ರೊಡ್ಯೂಸ್ ಮಾಡೋದಕ್ಕೆ ನಿಮ್ಗೆ ಏನಂತಂದ್ರೆ 1 ವರ್ಷ ಅಥವಾ 2 ವರ್ಷ ಟೈಮ್ ಬೇಕು. ಇಲ್ಲಿ ಇರಾನ್ ಏನ್ ಮಾಡಿದಾರೆ ಅಂತಂದ್ರೆ ಅಗ್ದಿ ಪವರ್ಫುಲ್ ವೆಪನ್ ಕಳ್ಸೋದಕ್ಕಿಂತ ಮೊದಲು ಅವ್ರು ಏನಪ್ಪಾ ಅಂದ್ರೆ ವಾಲ್ಯೂಮ್ ಆಫ್ ಡ್ರೋನ್ಸ್ ಏನಪ್ಪಾ ಅಗ್ದಿ ಚೀಪ್ ಡ್ರೋನ್ಸ್, ಲೂನಾ ಇಂಜಿನ್ ಮಾಡಿರ್ತಕ್ಕಂಥ ಡ್ರೋನ್ಸ್, ದೇ ಹ್ಯಾವ್ ಗಾಟ್ 80,000. ಏನಂತಂದ್ರೆ ಇದು ವಾಲ್ಯೂಮ್ ವರ್ಸಸ್ ಫೈರ್, ಅವ್ರದ್ದು ಏನಪ್ಪಾ ಅಂದ್ರೆ ಮಿಸೈಲ್ಸ್ ಫೈರ್ ಪವರ್. ಈಗ ನೋಡಿದ್ರೆ ನೀವು ಜಾರ್ಡನ್ ತಗೋರಿ, ಕುವೈಟ್ ತಗೋರಿ, ಇಸ್ರೇಲ್ ತಗೋರಿ. ಲಕ್ಕಿಲಿ ಈ ಸೆಕೆಂಡ್ ಫೇಸ್ ವಾರ್ ಸ್ಟಾರ್ಟ್ ಆಗೋದಲ್ಲ, ಇಸ್ರೇಲ್ ಏನು ಇನ್ನು ಬಂಬಾರ್ಡ್ಮೆಂಟ್ ಮಾಡಿಲ್ಲ. ಇಸ್ರೇಲ್ಗೆ ಇರಾನ್ಗೆ ಏನು ಇಲ್ಲ. ಇಟ್ ಇಸ್ ಓನ್ಲಿ ಅಮೆರಿಕ ವಿಚ್ ಇಸ್ ಡೂಯಿಂಗ್. ಇದ್ರ ಪ್ರಕಾರ ನೋಡ್ತಾ ಹೋದ್ರೆ ದಟ್ ಮೀನ್ಸ್ ನಿಮ್ಮದು ಏರ್ ಡಿಫೆನ್ಸ್ ಸಿಸ್ಟಮ್, ಮಿಸೈಲ್ ಸಿಸ್ಟಮ್, ರೀಪ್ರೊಡಕ್ಷನ್ ಅದು ಏನಂತಂದ್ರೆ ಸಮ್ವೇರ್ ಸೆಟ್ ಬ್ಯಾಕ್ ಆಗಿದೆ. ಬಟ್ ಅದ್ರನ್ನು ನಿಮ್ಮ ಹತ್ರ ಏನಂತಂದ್ರೆ ಸ್ಟಾಕ್ ಪೈಲ್ ವೆಪನ್ಸ್, ಏರ್ ಕ್ರಾಫ್ಟ್ಸ್, ಏರ್ ಪವರ್ ಇಷ್ಟಿದೆ ಅಂತ ಇದುವರೆಗೆ ನಡ್ಕಂತ ಬಂದಿದೆ. ಬಟ್ ಅಟ್ ದ ಸೇಮ್ ಟೈಮ್ ಇರಾನ್ ಕೂಡ ಅವ್ರದಲ್ಲಿ ಇರೋದು ಎರಡು ಅಸ್ತ್ರ. ಏನಂತಂದ್ರೆ ಎಲ್ಲ ಅಂಡರ್ಗ್ರೌಂಡ್ ಇರ್ತಕ್ಕಂಥ ಮಿಸೈಲ್ ಸ್ಟೇಷನ್ಸ್ ಇದೆ, ಮತ್ತೆ ಚೀಪ್ ಪ್ರೊಡಕ್ಷನ್ ಆಫ್ ಡ್ರೋನ್ಸ್ ಇದೆ. ಆಮೇಲೆ ಏನಪ್ಪಾ ಅಂದ್ರೆ ಇವ್ರಿಗೆ ಸಹಾಯ ಮಾಡ್ಬೇಕಂತ ಸ್ಪೇಸ್ ಇಂಟೆಲಿಜೆನ್ಸ್ ಮತ್ತೆ ರಡಾರ್ ಇಂಟೆಲಿಜೆನ್ಸ್, ಟಾರ್ಗೆಟ್ ಏನಪ್ಪಾ ಅಂದ್ರೆ ಫಿಕ್ಸ್ ಮಾಡಿ ಕೊಡ್ತಕ್ಕಂಥ ಇಂಟೆಲಿಜೆನ್ಸ್ ರಷ್ಯಾ ಮತ್ತೆ ಚೈನಾ ಬ್ಯಾಕ್ ಗ್ರೌಂಡ್ ದಿಂದ ಮಾಡ್ತಾ ಇದ್ದಾರೆ. ಸೊ ಇದು ಏನಂತಂದ್ರೆ ಈಗ ಸಿಂಬಾಲಿಕ್ ವಿಕ್ಟರಿ ಟ್ರಂಪ್ ಏನಾದ್ರೂ ಬೇಕು. ಏನಂತಂದ್ರೆ ಅದು ಸಿಂಬಾಲಿಕ್ ವಿಕ್ಟರಿ ಅಂತಂದ್ರೆ ಈ ಮೂರರಲ್ಲಿ ಒಂದ್ ಆಗ್ಬೇಕಲ್ಲ, ಲೀಡರ್ಶಿಪ್ ಚೇಂಜ್ ಆಗ್ಬೇಕು ಅಂತ ಸಾಧ್ಯ ಏನಿಲ್ಲ. ಹಾರ್ಮೋಸ್ ಏನಪ್ಪಾ ಅಂದ್ರೆ ಈಗ 50-50 ಇದೆ. ಅದೇನ್ ಮಾಡ್ತಾರ ಅಲ್ಲಿ ಏನಪ್ಪಾ ಅಂದ್ರೆ ಗ್ರೌಂಡ್ ಬ್ಯಾಟಲ್ ಬಿಟ್ಟು ಅಲ್ಲಿ ಅದ್ ಏನಂತಂದ್ರೆ ಗ್ರೌಂಡ್ ಹೆಂಗ್ ಅಕ್ಯುಪೈ ಮಾಡ್ತಾರೆ ಅದ್ರ ತಲೆ ಸೀದಲ್ಲಿ ಡಾಮಿನೇಷನ್ ಆಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಸೀದಲ್ಲಿ ಸಿಚುವೇಶನ್ ವೇರಿ ಆಗ್ತದೆ. ಇಟ್ ಇಸ್ ನಾಟ್ ಗ್ರೌಂಡ್, ಏನಂತಂದ್ರೆ ಇಟ್ ಇಸ್ ಅ ವಾಟರ್. ಅಲ್ಲಿ ಏನಪ್ಪಾ ಡಾಮಿನೇಟ್ ಮಾಡಿ ಅಬ್ಸಲ್ಯೂಟ್ಲಿ ನಮ್ ಕಂಟ್ರೋಲ್ ಇದೆ ಅಂತ ಹೇಳಕ್ ಆಗೋದಿಲ್ಲ. ಏರ್ ಪವರ್ ಇರಾನ್ದಲ್ಲಿ ಇಲ್ಲೇ ಇಲ್ಲ. ನೀವ್ ಎಷ್ಟು ಏರ್ ಪವರ್ ಮಾಡಿದ್ರು ನಿಮ್ಮ ಮಿಲಿಟರಿ ಟಾರ್ಗೆಟ್ಸ್ ಹಿಟ್ ಮಾಡೋದಾಗೋದಿಲ್ಲ. ನೀವ್ ಏನಾದ್ರೂ ಹಾಸ್ಪಿಟಲ್ ಹೊಡಿಬಹುದು, ಸ್ಕೂಲ್ ಹೊಡಿಬಹುದು, ಅಥವಾ ಏನಂತಂದ್ರೆ ಬ್ರಿಡ್ಜ್ ಹೊಡಿಬಹುದು, ರೈಲ್ವೆ ಟ್ರ್ಯಾಕ್ ಹೊಡಿಬಹುದು. ಇದನ್ನ ಬಿಟ್ಟ ನಂತರ ಬೇರೆ ಏನು ಅಚೀವ್ ಮಾಡತ್ತ ಆಗಲ್ಲ. ಅವ್ರದ್ದು ಫೈಟಿಂಗ್ ಪೊಟೆನ್ಶಿಯಲ್ ಇನ್ನೂ ಇದೆ. ದಟ್ಸ್ ವೈ ದೇ ಆರ್ ಫೈಟಿಂಗ್. ಸೊ ಈ ತರ ಈ ಸಿಚುವೇಶನ್ ಇದೆ. ಫಿನಿಶ್ ಮಾಡೋದಂತೂ ಇಟ್ ಇಸ್ ಆಸ್ ಆಫ್ ನೌ ಇಟ್ ಇಸ್ ನಾಟ್ ಪಾಸಿಬಲ್ ಬೈ ಅಮೆರಿಕ. ಫೈನ್. ನಾನು ಚೆಬಿ ಪುರಾಣಿ ಸರ್ ಕೇಳ್ತೀನಿ. ಚೆಬಿ ಪುರಾಣಿ ಸರ್, ಒಂದು ಪ್ರಶ್ನೆ ಇದೆ ಇಲ್ಲಿ. ಬಹುಶಃ ವಿಶ್ವದಲ್ಲಿ ಅನೇಕ ದೇಶಗಳು ಸರ್, ಇಲ್ಲ CIA, ಇಲ್ಲ ಮೊಸಾದ್, ಇವುಗಳ ಪ್ರಭಾವಕ್ಕಾದರೂ ಒಳಪಟ್ಟಿರಬೇಕು, ಇವುಗಳ ಬ್ಲ್ಯಾಕ್ ಮೇಲ್ಗಾದರೂ ಒಳಪಟ್ಟಿರಬೇಕು. ಆ ಥರದ ಅನೇಕ ದೇಶಗಳು ರೆಜಿಮ್ ಚೇಂಜ್ ಆಗಿರೋದು, ಏಷ್ಯಾ ದೇಶಗಳು ಸೇರಿಸಿ ಮಾತಾಡ್ತಾ ಇದ್ದೀನಿ. 5 ನಿಮಿಷದಲ್ಲಿ ನಾನು ಬೇಕಾದ್ರೆ ನಿಮ್ಮನ್ನು ಕೆಳಗಡೆ ಇಳಿಸ್ಬಿಡ್ತೀನಿ, ನಿಮ್ಮ ಕತೆ ಮುಗಿಸ್ಬಿಡ್ತೀನಿ ಅಂತ ಟ್ರಂಪ್ ಹೇಳಬೇಕಾದ್ರೆ ವಿತೌಟ್ ದ ಸಪೋರ್ಟ್ ಆಫ್ CIA ಆರ್ ಮೊಸಾದ್ ಇದು ಸಾಧ್ಯ ಇಲ್ಲ ಸರ್. ಆರ್ ನೀವು ಜೂವಿಷ್ ಲಾಬಿ, ಜೂವಿಷ್ದು ಏನೋ ರಣತಂತ್ರ ಏನಾದರೂ ಕರ್ಕೊಳ್ಳಿ ಸರ್. ಅದಕ್ಕೆ ಇದೇ ರಣತಂತ್ರಕ್ಕೇನೆ, ಇದೇ ಲಾಬಿಗೇನೆ ಟ್ರಂಪ್ ಕೂಡ ಒಳಪಟ್ಟು ಬ್ಲ್ಯಾಕ್ ಮೇಲ್ಗೂ ಒಳಪಟ್ಟಿರಬಹುದು. ಈಗ ಈ ಕದನ ವಿರಾಮಕ್ಕೆ ಮುಂಚಿದ್ದಂತಹ ಕಾರಣಗಳ ಶಕ್ತಿಗೂ ಕದನ ವಿರಾಮ ಎಲ್ಲ ಆದಮೇಲೆ ಈ ವಾರ ಆಗ್ತಿರ್ತಕ್ಕಂಥ ರೀತಿಗೂ ಚೆಕ್ ಮಾಡ್ಕೊಂಬಿಟ್ಟಾಗ ಅಂಥ ಪವರ್ಫುಲ್ ರೀಸನ್ಸ್ ಇವಾಗಿಲ್ಲ. ಕದನ ವಿರಾಮಕ್ಕೆ ಮುಂಚೆ ಪವರ್ಫುಲ್ ಇತ್ತು ಅಂತ ಅಂದ್ಕೊಳ್ಳೋಣ ನಾವು. ಇಲ್ಲದೇ ಇದ್ದರು ಇರಾನ್ ಮುಗಿಸ್ಬಿಡಿ ಅಂತ ಹೇಳಿದ್ರೆ ಇಸ್ರೇಲ್ ಒತ್ತಡನ, ಇದು ನೆತನ್ಯಾಹು ಒತ್ತಡನ, ಇದು ಬ್ಲ್ಯಾಕ್ ಮೇಲ ಅಮೆರಿಕಕ್ಕೆ ನೆತನ್ಯಾಹು ಮಾಡ್ತಿರೋದು ಅಂತ?
ನೆತನ್ಯಾಹುದು ಒತ್ತಡ ಇದ್ದೇ ಇರುತ್ತೆ. ಬಟ್ ಅದು ಒಂಥರ ಬಹಳ ಸ್ಟ್ರಾಟಜಿಕ್ ಆಗಿ ಅದನ್ನ ಟೈಮಿಂಗ್ ವ್ಯತ್ಯಾಸ ಆಗುತ್ತೆ. ಬಟ್ ಇಲ್ಲಿ ಇರಾನಿನ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದೇ ಆಗ್ಲಿ ಅಥವಾ ಬ್ಲಾಕೇಡ್ ಮಾಡೋದೇ ಆಗ್ಲಿ ಅಥವಾ ಒಂದ್ ರೀತಿನಲ್ಲಿ ಇರಾನ್ ಮೇಲೆ ಅದನ್ನ ಫಿನಿಶ್ ಮಾಡ್ತೀನಿ ಅಂತಕ್ಕಂಥ ಏನು ರೆಟಾರಿಕ್ಸ್ ಇದೆಯಲ್ಲ, ಆ ಘೋಷಣೆಗಳು ಬರೀ ಘೋಷಣೆಗಳಾಗೇ ಉಳಿದಿವೆ. ಈಗ ನೀವೇ ಸೀರೀಸ್ ಆಫ್ ಈವೆಂಟ್ಸ್ ತೆಗೆದುಕೊಳ್ಳಿ 5 ತಿಂಗಳಲ್ಲಿ. ಎಲ್ಲ ಅಮೆರಿಕಾದ ಅಧ್ಯಕ್ಷರು ಮತ್ತು ಪೀಟ್ ಹೆಗ್ಸೆತ್ ಇವರಿಬ್ಬರದು ತಲೆ ಒಳಗೆ ಅಥವಾ ಬತ್ತಳಿಕೆಯಲ್ಲಿ ಏನೇನೆಲ್ಲ ಪ್ಲಾನ್ಗಳಿತ್ತು ಅವೆಲ್ಲ ಒಂದೊಂದಾಗೆ ಫೇಲ್ಯೂರ್ ಆಗ್ತಾ ಇದೆ, ಅಥವಾ ಅವುಗಳಿಗೆ ಯಶಸ್ಸು ಸಿಗ್ತಾ ಇಲ್ಲ, ಅಥವಾ ಒಂದ್ ರೀತಿಯಲ್ಲಿ ಅಮೆರಿಕ ಒಂದು ಇರಾನ್ ಅನ್ನ ಎದುರಿಸ್ತಕ್ಕಂತ ಶಕ್ತಿಯನ್ನ ಕಳೆದುಕೊಂಡಿದೆ ಅಂತಕ್ಕಂಥದ್ದು ಹೇಳ್ಬೋದು. ಬಟ್ ಏರಿಯಲ್ ಇದ್ರ ಪ್ರಕಾರ ಅವರು ಸ್ವಲ್ಪ ಮೇಲ್ಗೈ ಇರೋದ್ರಿಂದ ಟ್ರೈ ಟು ಅಟ್ಯಾಕ್. ಸೊ 3 ಪಾಯಿಂಟ್ ನಾನು ಹೇಳ್ತೇನೆ. ಏನಂದ್ರೆ ಈ ಟ್ರಂಪ್ ಟ್ಯಾಕ್ಟಿಕ್ಸ್ ಏನಂದ್ರೆ ಕಂಟಿನ್ಯೂಸ್ ಮಿಲಿಟರಿ ಪ್ರೆಷರ್ ಟು ರಿಡ್ಯೂಸ್ ದಿ ಇರಾನ್ಸ್ ಮಿಲಿಟರಿ ಕೆಪಬಿಲಿಟಿ ಅನ್ನೋಂಥ ರೀತಿಯಲ್ಲಿ ಅವ್ರ ಮೇಲೆ ಪ್ರೆಷರ್ ಹಾಕ್ದಾಗ ಮಾಡಿ ಅವ್ರದ್ದು ಅಟ್ಯಾಕ್ ಮಾಡ್ತೀನಿ ಅಂತ ಹೇಳೋದು, ಮತ್ತೆ ಜೊತೆಗೆ ಸಿವಿಲಿಯನ್ ಟಾರ್ಗೆಟ್ಸ್ ಅನ್ನು ಅಟ್ಯಾಕ್ ಮಾಡ್ತಕ್ಕಂಥದ್ದು, ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲ ಮಾಡ್ತಾರೆ. ಒಟ್ಟು ಇವೆಲ್ಲ ಪ್ರೆಷರ್ ಟ್ಯಾಕ್ಟಿಕ್ಸ್ ಒಂದು. ಎರಡನೇದು ಈ ನೇವಲ್ ಆಪರೇಷನ್ಸ್ ಅಂತಕ್ಕಂಥದ್ದು ಇದೆಯಲ್ಲ, ಅದರ ಒಂದು ಯಶಸ್ಸು ಅಮೆರಿಕಕ್ಕೆ ಇಲ್ಲಿ ಆಗಿಲ್ಲ ಅಂತದನ್ನ ನಾವು ಕಾಣ್ತೇವೆ. ಕಾರಣ ಅವರು 7-8 ಕಡೆಗೆ ಅವ್ರದ್ದು ಬಂದ್ರೆ ಆಗ್ಲಿ ಅಥವಾ ಸ್ಟಾಕ್ ಇರೋ ಜಾಗಗಳೇ ಆಗ್ಲಿ ಕೆಲವು ಸ್ಟ್ರಾಟಜಿಕ್ ಬೇಸಿಸ್ ಅಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಬಟ್ ದಟ್ ಅಟ್ಯಾಕ್ ಇಸ್ ನಾಟ್ ಗೋಯಿಂಗ್ ಟು ಡಿಟರ್ ಇರಾನ್ಗೆ ಆ ಶಕ್ತಿಯನ್ನ ಅಥವಾ ಅವರ ಏನು ಈ ದೃಢ ನಿರ್ಧಾರ ಇದೆಯಲ್ಲ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಅಮೆರಿಕಕ್ಕೆ ಸಾಧ್ಯ ಆಗಿಲ್ಲ. ಮೂರನೇದು ಎಕನಾಮಿಕ್ ಸ್ಯಾಂಕ್ಷನ್ಸ್ ಮೂಲಕನೂ ಒಂದ್ ರೀತಿಯಲ್ಲಿ ಇರಾನ್ ನೆಗೋಷಿಯೇಷನ್ ಟೇಬಲ್ಗೆ ಒಂದ್ ರೀತಿಯಲ್ಲಿ ತಗ್ಗಿ ಬಗ್ಗಿ ಬಾ ಅನ್ನುವ ರೀತಿಯಲ್ಲಿ ಇವು 3 ಫ್ರಂಟ್ ಅಲ್ಲಿ ಅಮೆರಿಕ ವಿಫಲವಾಗಿದೆ. ಅದರಿಂದ ನೀವ್ ಹೇಳಿದ್ರಲ್ಲ ಸಿಐ ಆಗ್ಲಿ ಮೊಸಾಡ್ ಆಗ್ಲಿ ಅವರೆಲ್ಲ ನೀವ್ ಹೇಳಿದಾಗ ಬನಾನಾ ರಿಪಬ್ಲಿಕ್ ಪಪೆಟ್ ರೆಜಿಮ್ಸ್ ಅಥವಾ ಎಲ್ಲಿ ಒಂದು ಇಂಟರ್ನಲ್ ಸ್ಟೆಬಿಲಿಟಿ ಇಲ್ವಾ ಅಂತ. ಇಲ್ಲಿ ಆಕ್ಚುಲಿ ಫಾರ್ ದ ಲಾಸ್ಟ್ 5 months ಐ ಆಮ್ ಅಮೇಜ್ಡ್. ಆಕ್ಚುಲಿ ನನಗೊಂದು ಆಶ್ಚರ್ಯ ಏನಂದ್ರೆ ಇರಾನ್ ನಲ್ಲಿ ಏನು ಒಂದು ರೀತಿಯಲ್ಲಿ ಇಂಟರ್ನಲ್ ಕನ್ಸಾಲಿಡೇಷನ್ ಪವರ್ ಇದೆಯಲ್ಲ, ಅದರಲ್ಲಿ ರೆವಲ್ಯೂಷನರಿ ಗಾರ್ಡ್ಸ್ ಒಂದ್ ರೀತಿ ಕನ್ಸಾಲಿಡೇಟ್ ಮಾಡಿ ಟಾಪ್ ಲೆವೆಲ್ ಇದೆ. ಸೊ ಅದರಿಂದ ಎಲ್ಲಿಯವರೆಗೆ ರೆವಲ್ಯೂಷನರಿ ಗಾರ್ಡ್ಸ್ ಅಲ್ಲಿ ಸೈನ್ಯ ಮತ್ತೆ ಅಲ್ಲಿ ಮಸ್ತಾಬು ಏನು ಕ್ಲೆಮೇನಿ ಕ್ಲರ್ಜಿ ಇವರದ್ದೆಲ್ಲ ಇವ್ರುಗಳನ್ನ ನಿಯಂತ್ರಣ ಮಾಡ್ತಾರೋ ಆ ಒಂದು ಸನ್ನಿವೇಶ ಇರೋವರೆಗೂ ಅಮೆರಿಕದ ಯಾವುದೇ ಒಂದು ಅಟ್ಯಾಕ್ ಆಗ್ಲಿ ಅದನ್ನ ತಡಿತಕ್ಕಂತ ಶಕ್ತಿ ಅವ್ರಿಗಿದೆ. ಅವರು ನಾಯಕರು ಹೇಳಿದಾಗೆ ಬಹಳ ಲೋ ಲೆವೆಲ್ ಲೋ ಕಾಸ್ಟ್ ಡ್ರೋನ್ಸ್ ಮತ್ತೆ ಯಾವುದೇ ವೆಪನ್ ಗಳನ್ನ ಅವ್ರು ಉಪಯೋಗಿಸ್ತಾ ಇದಾರೆ. ಅಂದ್ರೆ ಏನಾಯ್ತು, ಅವರ ಕಾಸ್ಟ್ ಆಫ್ ವಾಟ್ ಎವರ್ ಲಾಸ್ ಇದೆಯಲ್ಲ, ದಟ್ ಲಾಸ್ ಇರಾನ್ ಕ್ಯಾನ್ ಸಸ್ಟೈನ್ ಇಟ್ ಬಿಕಾಸ್ ಇರಾನ್ಗೆ ಆ ಶಕ್ತಿಯನ್ನ ಸಿದ್ಧತೆಯನ್ನ ಮಾಡಿಕೊಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ 20 ರಿಂದ 30 ವರ್ಷ ಸ್ಯಾಂಕ್ಷನ್ ಇರುವಾಗ ನಿಮ್ಮನ್ನ ಶತ್ರು ಒಂದ್ ರೀತಿಯಲ್ಲಿ ಆಗಾಗ್ಗೆ ಸದೆ ಬಡಿತಕ್ಕಂಥದ್ದು ಅಥವಾ ಅಟ್ಯಾಕ್ ಇದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಇರಾನ್ನ ಒಂದು ಪ್ರದರ್ಶನ ಇದೆಯಲ್ಲ, ಡೆಮಾನ್ಸ್ಟ್ರೇಷನ್ ಆಫ್ ರೆಸಿಸ್ಟೆನ್ಸ್ ಅಂಡ್ ಪ್ರೊಟೆಸ್ಟ್ ಇದೆಯಲ್ಲ, ಅದರಲ್ಲಿ ಹಂತವಾಗಿ ಕಾಣ್ ಬರ್ತಾ ಇದೆ. ಅದರಿಂದ ನೀವ್ ಹೇಳಿದಾಗೆ ಅವರು ಬೇರೆ ದೇಶದಲ್ಲಿ ಇವರು ಆಪರೇಟ್ ಮಾಡಿದ ಹಾಗೆ ಸಿಎ ಆಗ್ಲಿ ಅಥವಾ ಮೊಸಾಡ್ ಆಗ್ಲಿ ಇವರು ಇಲ್ಲಿ ಅವರ ಪಾತ್ರ ಓನ್ಲಿ ಟ್ಯಾಕ್ಟಿಕಲ್ ಆಗಿದೆ ಹೊರತು ಸಕ್ಸಸ್ಫುಲ್ ಆಗಿಲ್ಲ. ಸೊ ಅದರಿಂದ ಅಮೆರಿಕ ಇದರಲ್ಲಿ ಒಂದು ರೀತಿಯಲ್ಲಿ ಹಿಂದೇಟನ್ನ ಅನುಭವಿಸಿದೆ. ಮತ್ತೆ ಈಗ ಒಂದು 3-4 ಜನ ಅಮೆರಿಕನ್ ಸೈನಿಕರನ್ನು ಕೊಂದಿದ್ದಾರೆ ಅಂತಕ್ಕಂಥದ್ದು ನ್ಯೂಸ್ ಬರ್ತಾ ಇದೆ. ಇವೆಲ್ಲವನ್ನು ನೋಡಿದ್ರೆ ಹೆಚ್ಚು ಅಮೆರಿಕದ ಸೋಲ್ಜರ್ಸ್ ಗಳು ಏನಾದ್ರು ಸಾವನ್ನು ಉಂಟಾದ್ರೆ ಅಮೆರಿಕದ ಒಂದು ಇಂಟರ್ನಲ್ ಪಬ್ಲಿಕ್ ಒಪಿನಿಯನ್ ವಿಲ್ ಬಿ ಅಗೇನ್ಸ್ಟ್ ಟ್ರಂಪ್. ಸೊ ಇದನ್ನು ಒಪಿನಿಯನ್ಗೆ ಕೇರ್ ಮಾಡದಂತೆ ಕಾಣಿಸ್ತಾ ಇಲ್ವಲ್ಲ ಸರ್? ಟ್ರಂಪ್ ಒಪಿನಿಯನ್ಗೆ ಕೇರ್ ಮಾಡದಂತೆ ಕಾಣಿಸ್ತಾ ಇಲ್ವಲ್ಲ? ನವೆಂಬರ್ ಚುನಾವಣೆ ಅಂದ್ವಿ, ಅವತ್ತಿಗೆ ಮಾತಾಡಿದ್ವಿ, ಏನು ಯುದ್ಧ ನಿಲ್ಲಿಸ್ಬಿಡ್ತಾರೆ ಅಂದ್ವಿ, ಏನು ಕೇರ್ ಮಾಡದಂಗೆ ಕಾಣಿಸ್ತಾ ಇಲ್ಲ. ಇಲ್ಲ ನಿಮ್ಗೆ ಹಂಗ ಅನ್ಸುತ್ತೆ. ಬಟ್ ಇಂಟರ್ನಲ್ಲಿ ಟ್ರಂಪ್ ಇದಾರಲ್ಲ, ಟ್ರಂಪ್ನ ಒಂದು ಏನು ಒಂದು ನೆಗೆಟಿವ್ ದೃಢ ನಿರ್ಧಾರ ಐತಲ್ಲ, ಆ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ. ಬಟ್ ಟ್ಯಾಕ್ಟಿಕಲ್ ಆಗಿ ಹಾಗಾಗಿ ಹೊರಗೆ ಬಿಡಬಹುದು. ಯಾಕಂದ್ರೆ ಫುಲ್ ಇನ್ಫಾರ್ಮೇಶನ್ ನಿಮಗೂ ನಮಗೂ ಹೆಚ್ಚಾಗಿ ಗೊತ್ತಾಗದೆ ಹೋದ್ರು ಸಹ ಅಪೇರೆಂಟ್ಲಿ ಔಟ್ಸೈಡ್ ಏನ್ ನಡೀತಿದೆ ಅಲ್ಲ, ಒಂದು ಮಾಧ್ಯಮಗಳಲ್ಲಿ ಒಂದು ರಿಲಯಬಲ್ ಸೋರ್ಸ್ ಇಂದ ಬರ್ತಕ್ಕಂಥ ಇನ್ಫಾರ್ಮೇಶನ್ ನೋಡಿದ್ರೆ ಟ್ರಂಪ್ ನ ಈ ಟ್ಯಾಕ್ಟಿಕ್ಸ್ ಗಳು ನನ್ನ ಪ್ರಕಾರ ದೇ ಆರ್ ರನ್ನಿಂಗ್ ಔಟ್ ಆಫ್ ಐಡಿಯಾಸ್ ಅಂತ ಕಾಣುತ್ತೆ. ಯಾಕಂದ್ರೆ ಅವ್ರ ಆಪ್ಷನ್ಸ್ ಕಡಿಮೆ ಆಗ್ಬಿಟ್ಟಿದೆ. ಈಗ ಬ್ಲಾಕೇಡ್ ಮಾಡ್ಬೋದು, ಓಕೆ, ಬ್ಲಾಕೇಡ್ ಮಾಡ್ಬಿಟ್ಟು ಇರಾನ್ ಮೇಲೆ ಪ್ರೆಷರ್ ಹಾಕೋದು ಮತ್ತೆ ನೆಗೋಸಿಯೇಷನ್ ಬನ್ನಿ ಅಂತಕ್ಕಂಥದ್ದು ಈ ಒಂದು ಡಬಲ್ ಸ್ಟ್ರಾಟಜಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ಇಟ್ ಮೇ ಆಲ್ಸೋ ಬಿಕಮ್ ಡಬಲ್ ಜಿಯೋಪಾರ್ಡಿ. ಇನ್ನು 2 ರೀತಿನಲ್ಲೂ ಅದು ಯಶಸ್ ತರಲಿಲ್ಲ, ಇದುವರೆಗೂ ತಂದಿಲ್ಲ ಅಂದ್ಮೇಲೆ ಮುಂದೆನೂ ಸಹ ಅದು ಯಶಸ್ ತರಲಾರ್ದು ಅಂತಕ್ಕಂಥದ್ದು ನನ್ನ ಒಂದು ವಿಶ್ಲೇಷಣೆ. ಫೈನ್. ನಾನು ವೆಂಕಟೇಶ್ ನಾಯಕ್ ಸರ್, ಒಂದು ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ ಸರ್, ಈಗ ಅಮೆರಿಕ ಇರತಕ್ಕಂಥ ಭೌಗೋಳಿಕ ಅಡ್ವಾಂಟೇಜು ಅಂತ ಹೇಳಿದ್ರೆ ಬಹಳ ದೂರದಲ್ಲಿದೆ. ಅಷ್ಟು ಸುಲಭಕ್ಕೆ ಯಾವುದೋ ದೇಶ ಹೋಗಿ ಅಮೆರಿಕದ ಮೇಲೆ ದಾಳಿ ಮಾಡೋಕ್ಕಾಗಲ್ಲ.
ತುಂಬ 14,000, 15,000, 16,000 ಕಿಲೋಮೀಟರ್ಗಳಷ್ಟು ದೂರಕ್ಕೆ ಹೋಗಿ 20,000 ಕಿಲೋಮೀಟರ್ ದೂರಕ್ಕೆ ಹೋಗಿ ಯಾರು ಹೊಡೆಯೋಕ್ಕಾಗಲ್ಲ ಅಂತ. ಸೊ ಅಮೆರಿಕಕ್ಕೂ ಅದೇ ವಿಚಾರವೇ ಬರುತ್ತೆ. ಇರಾನ್ ಹೊಡಿಬೇಕು ಅಂತ ಹೇಳಿದ್ರೆ ವಾಷಿಂಗ್ಟನ್ನಿಂದ, ನ್ಯೂಯಾರ್ಕಿಂದ, ಇನ್ಯಾವುದೋ ಚಿಕಾಗೋಯಿಂದ ಅವ್ರು ದಾಳಿ ಮಾಡೋಕ್ಕಾಗಲ್ಲ. ಏನೇ ಇದ್ದರೂ ಯಾವ ದೇಶ ಗುರಿಯಾಗಿಸಿಕೊಂಡಿರ್ತಾರೋ ಅವ್ರ ಅಕ್ಕಪಕ್ಕದ ದೇಶ ನೆಲೆ ಮಾಡ್ಕೋಬೇಕು, ಹೊಡಿಬೇಕು ಅಂತ ಹೇಳಿ. ಈಗ ಅಮೆರಿಕ ಇರಾನ್ಗೆ ನಷ್ಟ ಮಾಡೋದು ಬೇರೆ, ಇರಾನ್ ಅಮೆರಿಕಕ್ಕೆ ನಷ್ಟ ಮಾಡೋಕ್ಕಾಗುತ್ತಾ? ಸಾಧ್ಯ ಇದೆಯಾ? ಮಧ್ಯಪ್ರಾಚ್ಯದ ಮೇಲೆ ಇರಾನ್ ಕೂಡ ಅದೇ ರೀತಿ ದಾಳಿ ಮಾಡೋಕ್ಕಾಗುತ್ತಾ ತನ್ನ ಅಕ್ಕಪಕ್ಕದ ದೇಶಗಳ ಮೇಲೆ ಅಂತ? ಈ ಇದರಲ್ಲಿ ಯುದ್ಧದಲ್ಲಿ ಆಸ್ ಫಾರ್ as ಅಮೆರಿಕ ಇಸ್ ಕನ್ಸರ್ನ್ಡ್, ಅವ್ರದ್ದು ಏನೋ ಜಿಯೋಗ್ರಾಫಿಕಲ್ ಏರಿಯಾದಲ್ಲಿ ಹೋಗಿ ನೀವು ಅಟ್ಯಾಕ್ ಮಾಡೋದು ಸಾಧ್ಯ ಇಲ್ಲ. ಬಟ್ ಅಮೆರಿಕನ್ ಅಸೆಟ್ಸ್ ಇದೆ, ಅಮೆರಿಕನ್ ಸೋಲ್ಜರ್ಸ್ ಇದೆ, ಅಮೆರಿಕನ್ ಏರ್ಕ್ರಾಫ್ಟ್ಸ್ ಇದೆ, ಅಮೆರಿಕನ್ ಏರ್ಪೋರ್ಟ್ ಇದೇನಪ್ಪ ಅಂದ್ರೆ ಎಲ್ಲ ಬೇಸಸ್ ಇದೆ, ನೇವಲ್ ಫ್ಲೀಟ್ ಇದೆ. ಇಟ್ ಈಸ್ ಆಸ್ ಗುಡ್ ಆಸ್ ಅಮೆರಿಕನ್ ಆರ್ಮಿ. ಯಾಕಂದ್ರೆ ಯು ಫೈಟ್ ವಿತ್ ಆರ್ಮಿ, ಯು ಡೋಂಟ್ ಫೈಟ್ ವಿತ್ ಏನಂತಂದ್ರೆ ಅನ್ನೋನ್ ಆಬ್ಜೆಕ್ಟ್ಸ್. ಸೊ ಆ ತರ ಅವ್ರಿಗೆ ಏನಂತಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಬೇಸಸ್ ಏನಿದೆ ಅದು ಅಟ್ಯಾಕ್ ಏನ್ ಆಗ್ತಾ ಇದೆ, ಇಟ್ ಈಸ್ ಆಸ್ ಗುಡ್ ಆಸ್ ಅನ್ ಅಟ್ಯಾಕ್ ಆನ್ ಅಮೆರಿಕ. ಯಾಕಂತಂದ್ರೆ ನೀವು ಎಕ್ಸಾಕ್ಟ್ಲಿ ಬಾರ್ಡರ್, ಈಗ ನಮ್ಗೆ ಇಂಡಿಯಾ ಪಾಕಿಸ್ತಾನದಲ್ಲಿ ಇದ್ರೆ ಇಲ್ಲಿಂದ ಮಿಸೈಲ್ಸ್ ಅಲ್ಲಿ ಲ್ಯಾಂಡ್ ಆಗ್ತಾವ, ಅಲ್ಲಿಂದ ಮಿಸೈಲ್ಸ್ ಇಲ್ಲಿ ಲ್ಯಾಂಡ್ ಆಗ್ತಾವ, ಆ ತರ ಸಿಚುವೇಶನ್ ಇರ್ಲಿಕ್ಕಿಲ್ಲ. ಬಟ್ ಫಾರ್ ದೆಮ್ ಏನಂತಂದ್ರೆ ಸೌದಿಯಲ್ಲಿ ಬೇಸ್ ಇತ್ತು ಅಥವಾ ಬಹ್ರೈನ್ದಲ್ಲಿ ಬೇಸ್ ಇತ್ತು, ಅದನ್ನೇ ಹೊಡೆದ್ರಪ್ಪ ಅಂದ್ರೆ ಇಟ್ ಇಸ್ ಅ ಡೈರೆಕ್ಟ್ ಅಟ್ಯಾಕ್ ಆನ್ ಅಮೆರಿಕ ಓನ್ಲಿ. ಯಾಕಂದ್ರೆ ಬಹ್ರೈನ್ ಅಸೆಟ್ಸ್ ಅವರು ಡಿಸ್ಟ್ರಾಯ್ ಮಾಡ್ತಾ ಇಲ್ಲ. ಸೌದಿಯಲ್ಲಿ ಆರ್ಮಿ ಇದೆ, ಸೌದಿಯಲ್ಲಿ ಏರ್ ಫೋರ್ಸ್ ಇದೆ. ಇರಾನ್ದವ್ರು ಅವ್ರದ್ದು ಏರ್ ಫೋರ್ಸ್ ಅಥವಾ ಆರ್ಮಿ ಮೇಲೆ ಅಟ್ಯಾಕ್ ಮಾಡಿದ್ದಾರ? ಇಲ್ಲ. ಓನ್ಲಿ ಅಮೆರಿಕನ್ ಅಸೆಟ್ಸ್, ಅಮೆರಿಕನ್ ಸೋಲ್ಜರ್ಸ್ ಇವ್ರಿಗಷ್ಟ ಅಟ್ಯಾಕ್ ಮಾಡ್ಯಾರ. ದಟ್ ಮೀನ್ಸ್ ಸ್ಟ್ರೇಟ್ ಫೇಸ್ ಟು ಫೇಸ್ ಏನಪ್ಪಾ ಅಂದ್ರೆ ನಿಮ್ ಸೋಲ್ಜರ್ಸ್, ಇರಾನಿಯನ್ ಸೋಲ್ಜರ್ಸ್, ಇರಾನಿಯನ್ ವೆಪನ್ಸ್, US ವೆಪನ್ಸ್ ಫೇಸ್ ಟು ಫೇಸ್ ಬಂದಿದ್ದಾರೆ. ನೀವು ಏನಂತಂದ್ರ ದಟ್ ಟ್ಯಾಕ್ಟಿಕಲಿ ವಾರ್ನ ಸ್ಟ್ರಾಟಜಿಕಲಿ ಆರ್ ಟ್ಯಾಕ್ಟಿಕಲಿ ಅಮೆರಿಕದವರೆಗೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅನ್ಲೆಸ್ ಯು ಹ್ಯಾವ್ ಎ ಮಿಸೈಲ್, ಏನಪ್ಪಾ ಅಂದ್ರೆ 10,000 ಕಿಲೋಮೀಟರ್ಸ್ 12,000 ಕಿಲೋಮೀಟರ್ಸ್ ಹೋಗ್ತಕ್ಕಂತ ಏನಾದ್ರೂ ಮಿಸೈಲ್ಸ್ ಇದ್ರೆ ಯು ಕ್ಯಾನ್ ಡೂ ಇಟ್ ದಟ್ ಆಲ್ಸೋ. ಆಮೇಲೆ ಮುಂದೆ ಏನಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇವರು ರಷ್ಯಾದಿಂದ ಏನಂತಂದ್ರೆ Su-35 ಏರ್ಕ್ರಾಫ್ಟ್ಸ್ ಬಂದು ಅದಂದ್ಕೊಳ್ಳೋಣ ಅವ್ರದ್ದು ಡೈನಾಮಿಕ್ಸ್ ಅದನ್ನು ಅಲ್ಲಿ ಅಮೆರಿಕದವರೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ಅಮೆರಿಕನ್ ಬೇಸಸ್ ಏನಿದೆ ಏನಿರೋದು ಅಮೆರಿಕ ಏನಪ್ಪಾ ಅಂದ್ರೆ ತಂದ ಡಾಮಿನೆನ್ಸ್, ತಂದ ಪವರ್ ಇಡೀ ವರ್ಲ್ಡ್ ದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಕೆಲವೊಂದು ಸೌತ್ ಕೊರಿಯಾದಲ್ಲಿದೆ, ವಿಯತ್ನಾಂದಲ್ಲಿದೆ, ಇಲ್ಲಿದೆ, ಅಲ್ಲಿದೆ, ಜಪಾನ್ ಪಕ್ಕದಲ್ಲಿದೆ. ಸೊ ಹಿಂಗಾಗಿ ಅವ್ರದ್ದೆಲ್ಲ ಎಂಟೈರ್ ಇಡೀ ವರ್ಲ್ಡ್ ದಲ್ಲಿ ಲಾರ್ಜೆಸ್ಟ್ ಆರ್ಮಿ, ಲಾರ್ಜೆಸ್ಟ್ ಡಿಫೆನ್ಸ್ ಫೋರ್ಸ್ ಇರೋದು ಅಮೆರಿಕ. ಬಟ್ ತಮ್ಮ ಕ್ಷೇತ್ರಕ್ಕೆ ಏನು ಥ್ರೆಟ್ ಇಲ್ಲ. ಇದು ಇಡೀ ವರ್ಲ್ಡ್ ನ ಡಾಮಿನೇಟ್ ಮಾಡ್ಬೇಕಂತ ಅಲ್ಲಿ ಪ್ಲೇಸ್ ಮಾಡ್ಕೊಂತ ಬರ್ತಾರೆ. ಡಿಯೋ ಗಾರ್ಷಿಯಾದಲ್ಲಿ ಏನಂತಂದ್ರೆ ಒಂದು ಬೇಸ್ ಇರ್ತದ, ಒಂದು ಇದೇನಪ್ಪ ಸೌತ್ ಕೊರಿಯಾದಲ್ಲಿ ಇರ್ತದ, ಇಲ್ಲಿ ಮಿಡ್ಲ್ ಈಸ್ಟ್ ದಲ್ಲಿ ಎಲ್ಲಾ ಕಂಟ್ರಿಯಲ್ಲಿ ಇಟ್ಟಿರ್ತಾರೆ. ಸೊ ಆ ಟೈಪ್ ಇದ್ದಾಗ ನಿಮ್ಮ ಸೋಲ್ಜರ್ಸ್ ಮೇಲೆ ಅಟ್ಯಾಕ್ ಮಾಡಿದಾಗ ಇಟ್ ಈಸ್ ಅ ಫೇಸ್ ಟು ಫೇಸ್ 1-to-1 ಅಟ್ಯಾಕ್ ಆಗ್ತದ. ಈಗ ಇರಾಕ್ದ ಮೇಲೆ ಅಟ್ಯಾಕ್ ಆದಾಗ ಅಮೆರಿಕನ್ ಸೋಲ್ಜರ್ಸ್ ಕೆಳಗಿಳಿದ್ರು, ಆಮೇಲೆ ನ್ಯಾಟೋ ಫೋರ್ಸಸ್ ಕೆಳಗಿಳಿದ್ರು. ಸೊ ದಟ್ ಟೈಮ್ ಏನಪ್ಪಾ ಅಂದ್ರೆ ಯು ಆರ್ ಫೈಟಿಂಗ್ ವಿತ್ ದೋಸ್ ಸೋಲ್ಜರ್ಸ್. ಈ ಇದರಲ್ಲಿ ನೋಡಿದ್ರೆ ಈಗ ಇದು ಏನಪ್ಪಾ ಅಂದ್ರೆ UAE ತಗರಿ, ಬಹ್ರೈನ್ ತಗರಿ, ಜಾರ್ಡನ್ ತಗರಿ, ಕುವೈತ್ ತಗರಿ, ಅವ್ರದೇ ಆದಂತ ಒಂದು ಆರ್ಮಿ ಇದೆ. ಅವ್ರ ಮೇಲೆ ಅಟ್ಯಾಕ್ ಆಗಿಲ್ಲ, ಅವ್ರದೇ ಆದಂತ ಒಂದು ಇದಿದೆ. ಎಲ್ಲಿ ಇವ್ರು ಆಶ್ರಯ ಕೊಟ್ಟಿದ್ದಾರೆ, ಎಲ್ಲಿ ಅಮೆರಿಕನ್ ಅಸೆಟ್ಸ್ ಇದ್ದಾವ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಸೊ ಟೆಕ್ನಿಕಲಿ ವಾರ್ಫೇರ್ ಇದರಲ್ಲಿ ನೋಡ್ಬೇಕಂದ್ರೆ ಇಟ್ ಇಸ್ ಅ ಡೈರೆಕ್ಟ್ ಅಟ್ಯಾಕ್ ಆನ್ ಅಮೆರಿಕ. ಫೈನ್. ನಾನು ಮತ್ತಷ್ಟು ಮಾತಾಡ್ತೀನಿ. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ. ಒಂದು ಬ್ರೇಕ್ ಆಗುತ್ತೆ. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಾನು ಇದೀಗ ಚೆಮಿಪುರಾಣಿಕ್ ಸರ್ನ ಕೇಳ್ತೀನಿ. ಚೆಮಿಪುರಾಣಿಕ್ ಸರ್, ಇರಾನ್ ಮುಂದೆ ಇರತಕ್ಕಂಥ ಆಪ್ಷನ್ಸ್ ಏನೇನು? ಇರಾನ್ ನೆಲದಲ್ಲಿ ಅಮೆರಿಕ ಸೈನಿಕರು ಇಳಿದೇ ಇರಬಹುದು, ಇಸ್ರೇಲ್ ಸೈನಿಕರು ಇಳಿದೇ ಇರಬಹುದು. ಇರಾನ್ ಮುಂದಿರತಕ್ಕಂಥ ಆಯ್ಕೆಗಳೇನು? ಬಹಿರಂಗವಾಗಿ ಚೀನಾ ಸಪೋರ್ಟ್ ಮಾಡೋಕ್ಕಾಗಲ್ಲ, ಬಹಿರಂಗವಾಗಿ ರಷ್ಯಾ ಸಪೋರ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಯಾರೆಲ್ಲ ಸಪೋರ್ಟಿಗೆ ಬರ್ತಾರೋ ಅವ್ರ ಮೇಲೆ ಕೆಂಗಣ್ಣು ಬೀರುತ್ತೆ ಅಮೆರಿಕ. ಇನ್ನು ಸಣ್ಣ ಪುಟ್ಟ ದೇಶಗಳು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಆಗಲ್ಲ. ಅಮೆರಿಕೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಂದ ಕೆಲಸ ಅಥವಾ ಸಹಾಯ ತಗೊಂಡಿರ್ತಕ್ಕಂಥ ದೇಶಗಳೇ ಇರ್ತಾವಲ್ವಾ. ಇರಾನ್ ಪರಿಸ್ಥಿತಿ ಏನು? ಎಲ್ಲಿವರೆಗೆ ಫೈಟ್ ಮಾಡಬಲ್ಲದು ಇರಾನ್ ಅಂತ ಹೇಳಿ? ಇರಾನ್ ಫೈಟ್ ಮಾಡೋದೇನು, ಫೈಟ್ ಟು ಫಿನಿಶ್ ಅನ್ನಕ್ಕಿಂತ ಫೈಟ್ ಟು ರೆಸಿಸ್ಟ್. ಅದನ್ನ ಅಮೆರಿಕಾದ ಪ್ರಾಬಲ್ಯವನ್ನ ಎರಡು ಫ್ರಂಟ್ ಅಲ್ಲಿ, ಒಂದು ಅವರು ಏನು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅದನ್ನ ಮಿಲಿಟರಿ ಪರ್ಸ್ಪೆಕ್ಟಿವ್ ಇಂದ ನೋಡುತ್ತೆ. ಎರಡನೇದು ಬ್ಲಾಕೇಡ್. ಈ ಒಂದು ಬ್ಲಾಕೇಡ್ ಮಾಡಿರ್ತಕ್ಕಂಥ ಅಮೆರಿಕ ಮೇಲೆ ಪ್ರೆಷರ್ ಹಾಕ್ಬಿಟ್ಟು ಹೊರ್ಮುಜ್, ಸ್ಟೇಟ್ ಆಫ್ ಹೊರ್ಮುಜ್ ಅನ್ನ ತನ್ನ ನಿಯಂತ್ರಣದಲ್ಲೇ ಇಟ್ಕೊಳ್ತಕ್ಕಂತ ಒಂದು ಆಪ್ಷನ್ ಇದೆಯಲ್ಲ ಅದನ್ನ ಬಿಟ್ಕೊಡಲ್ಲ. ನ್ಯೂಕ್ಲಿಯರ್ ಇನ್ಸ್ಪೆಕ್ಷನ್ ಬಗ್ಗೆ
ಅಥವಾ ಇನ್ಯಾವುದೇ ರೀತಿಯ ನೆಗೋಸಿಯೇಷನ್ಸ್ ಬಗ್ಗೆ ಇಟ್ ಇಸ್ ಓಪನ್ ಫಾರ್ ಇಟ್. ಅದಕ್ಕೇನೆ ಹೇಳೋದು, ಇದು ಅವರ ಅಮೆರಿಕಾದ ಒತ್ತಡ ಯಾವ ರೀತಿ ಇದೆ ಅಂದ್ರೆ, ಇರಾನ್ ಇದರಿಂದ ಒಂದು ಮಾತುಕತೆಯಲ್ಲಿ ಬಂದು ಅಮೆರಿಕಾದ ಅಗ್ರಿಮೆಂಟ್ ಅಥವಾ ಒಂದು ಡಾಮಿನೇಷನ್ ಅನ್ನೋಕ್ಕಿಂತ ಅದರ ಪ್ರಭಾವವನ್ನ ರೆಕಗ್ನೈಸ್ ಮಾಡುತ್ತೆ. ಸೊ ಇರಾನ್ ಈಸ್ ದ ನಾಟ್ ಪ್ರಿಪೇರ್ ಯಾವುದು ಅಮೆರಿಕಾದ ಈ ಸ್ಟ್ರೈಟ್ ಆಫ್ ಹೊರ್ಮುಜ್ ಮೇಲೆ ಅಮೆರಿಕಾದ ನಿಯಂತ್ರಣ ಮತ್ತೆ ಶಿಪ್ ಮೂಲಕ ಬ್ಲಾಕೇಡ್ ಮಾಡೋದು. ಯಾಕಂದ್ರೆ ಈಗ ಎಂಟೈರ್ ಸ್ಟ್ರಾಟಜಿ ಇನ್ಸ್ಟೆಡ್ ಆಫ್ ಓಪನ್ ಸಿ, ಅದು ಮುಕ್ತ ಒಂದು ಯಾನ ಪ್ರದೇಶ ಆಗೋ ಬದಲು ಸಮುದ್ರದ ಸ್ವಾತಂತ್ರ್ಯ, ಈ ಸಮುದ್ರ ಸ್ವಾತಂತ್ರ್ಯವನ್ನ ಈ ಚೋಕ್ ಪಾಯಿಂಟ್ ಹೊರ್ಮುಜ್ ಇದೆಯಲ್ಲ ಅದ್ರ ಮೂಲಕ ನಿಯಂತ್ರಣ ಮಾಡ್ಲಿಕ್ಕೆ ಇರಾನ್ ಒಂದ್ ರೀತಿಯಲ್ಲಿ ತನ್ನ ಸಿದ್ಧತೆಯನ್ನ ಅಥವಾ ಯಶಸ್ಸನ್ನ ಕಂಡಿದೆ. ಸೊ ಆದ್ರಿಂದ ಇರಾನ್ ಚಾಯ್ಸ್ ಇರೋದು ಅಮೆರಿಕನ ರೆಸಿಸ್ಟ್ ಮಾಡೋದು. ಮತ್ತೆ ಇರಾನ್ಗೆ ಈಗ ಇಲ್ಲಿವರೆಗೆ ಹಾರ್ಮುಜ್ ಅಲ್ಲಿ ಟೋಲ್ ವಸೂಲಿ ಮಾಡ್ತಾ ಇಲ್ಲ ಇರಾನ್. ಈಗ ನನಗೆ ಆರ್ಥಿಕ ನಷ್ಟ ಆಗಿದೆ, ನನ್ನ ದೇಶ ಹಾಳು ಮಾಡಿದ್ರಿ, ಆರ್ಥಿಕವಾಗಿ ನಾನು ಕುಸ್ತಿದ್ದೀನಿ, ಹಾರ್ಮುಜ್ ಟೋಲ್ ಬೇಕು ಅಂತ ಅಪ್ಪಿ ಇರಾನ್ ಕೇಳಿದ್ರೆ ಅದೆಲ್ಲ ಸಹಜವಾಗಿ ನಷ್ಟ ಆಗಿದಾರಪ್ಪ, ಅವ್ರನ್ನ ಕೇಳ್ತಾ ಇದ್ರೆ ಒಂದು ನ್ಯಾಯ ಆದರೂ ಕಾಣಿಸುತ್ತೆ ನಮಗೆ. ಅಮೆರಿಕ ನಾನೇನೋ ಶಾಂತಿ ಸ್ಥಾಪನೆ ಮಾಡಿಬಿಡ್ತೀನಿ, ರೆಜಿಮ್ ಚೇಂಜ್ ಮಾಡಿಬಿಡ್ತೀನಿ, ಇರಾನ್ ಸಮೃದ್ಧಿ ಮಾಡಿಬಿಡ್ತೀನಿ ಅಂತ ಹೇಳ್ಕೊಂಡು ಬಂದು ಇರಾನ್ಗಿಂತ ಮೋಸವಾಗಿ ಹಾರ್ಮುಜಲ್ಲಿ ಅಮೆರಿಕ ಟೋಲ್ ಕೇಳುತ್ತಲ್ಲ, ಇನ್ನೊಬ್ಬರ ಮನೆಗೆ ನುಗ್ಗಿ ನೀನು ಪ್ರವೇಶ ಮಾಡಬೇಕು ಅಂದರೆ ಕಂದಾಯ ಕಟ್ಬಿಟ್ಟು ಒಳಗಡೆ ಬಾ ಅಂತ ಹೇಳ್ದಂಗಲ್ವ ಅಮೆರಿಕ ಮಾಡ್ತಿರೋ ಕಥೆ ಇಲ್ಲಿ ಅಂತ. ಟ್ರಂಪ್ ಇಸ್ ಎ ಬಿಸ್ನೆಸ್ ಮ್ಯಾನ್. ವ್ಯಾಪಾರಿ ದೃಷ್ಟಿಯಿಂದ ನಮ್ಗೆ ಈ ರೀತಿ ಒಂದು ರೀತಿಯಲ್ಲಿ ವೆಚ್ಚ ಆಗ್ತಾ ಇದೆ ಅಥವಾ ಫೈನಾನ್ಷಿಯಲ್ ಧಕ್ಕೆ ಆಗ್ತಾ ಇದೆ, ಆದ್ರಿಂದ ನಾವು ಬಟ್ ಅದನ್ನು ಕನ್ಸಿಸ್ಟೆನ್ಸ್ ಇಲ್ಲ. ಇವತ್ ಬೆಳಿಗ್ಗೆ ನಾನು 20% ಹಾಕ್ತೀನಿ ಅಂತ ಹೇಳ್ತಾರೆ, ನಮ್ ಪರ್ಮಿಷನ್ ಇಲ್ಲ ನೀವು ಹೋಗಲ್ಲ ಅಂತ. ಬಟ್ ನನ್ನ ಪ್ರಕಾರ ರಾಜಕೀಯ ದೃಷ್ಟಿಯಿಂದ ನೋಡೋದಾದ್ರೆ ಆ ರೀಜನ್ ನಲ್ಲಿ ಸ್ಟೆಬಿಲಿಟಿ ಅಂತಕ್ಕಂಥದ್ದು ಏನಾದ್ರೂ ಬರ್ಬೇಕು ಅಂತ ಇದ್ರೆ ಬಹುಶಃ ಇರಾನ್ ನೊಂದಿಗೆ ಅಮೆರಿಕ ನೆಗೋಷಿಯೇಟ್ ಮಾಡಿ ಈ ಕಮರ್ಷಿಯಲ್ ಶಿಪ್ಸ್ ಗಳನ್ನ ವಾಯೇಜ್ ಮಾಡ್ಲಿಕ್ಕೆ ಒಪ್ಪಂದ ಮಾಡ್ಕೊಳ್ತಕ್ಕಂತ ಒಂದು ಸನ್ನಿವೇಶ ಬಹಳ ಉತ್ತಮವಾದ್ದು. ಅದು ಬಿಟ್ಟು ಈ ರೀತಿ ಒಂದು ಪೈಪೋಟಿ ಅಥವಾ ಯುದ್ಧ ಮಾಡೋದು ಅಥವಾ ಚಿಕ್ಕದಾಗಿ ಅಟ್ಯಾಕ್ ಮಾಡಿ ಕೊಲ್ಲೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಮಾಡೋದು, ಇವೆರಡೂ ಇದೆ. ಇದರಲ್ಲಿ ಎರಡೂ ಇದೆ. ಒಂದರಲ್ಲಿ ಮಿಲಿಟರಿ ಟಾರ್ಗೆಟ್ಸ್ ಅನ್ನ ಮಾಡೋದು ಮತ್ತೆ ಅವರ ಕೆಲವು ಬಂದರು ಪ್ರದೇಶಗಳ ಮೇಲೆ ಅಟ್ಯಾಕ್ ಮಾಡೋದು. ಜೊತೆಗೆ ಈ ವಾಣಿಜ್ಯದ ದೃಷ್ಟಿಯಿಂದ ನಾವು ಇದು ಬ್ಲಾಕೇಡ್ ಮಾಡಿ ನಿಮಗೆ ರಕ್ಷಣೆಯನ್ನು ಕೊಡ್ತೀವಿ, ನಮಗೆ ಕೂಲಿ ಕೊಡಿ ಅಂತಕ್ಕಂತ ಒಂದು ವಾದ ಇದೆಯಲ್ಲ, ಅದೊಂದು ಕಮರ್ಷಿಯಲ್ ಟ್ಯಾಕ್ಟಿಕ್ಸ್ ಹೊರತು ಅದು ಯಾವುದೂ ಒಪ್ಪಿರ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಒಂದ್ ರೀತಿಯಲ್ಲಿ ಅಮೆರಿಕಾದ ನಾನು ಹೇಳಿದ್ನಲ್ಲ ಹತಾಶ ಮನೋಭಾವನೆಯನ್ನು ತೋರಿಸ್ತಾ ಇದೆ. ಯಾಕಂದ್ರೆ ಯು ಆರ್ ರನ್ನಿಂಗ್ ಔಟ್ ಆಫ್ ಆಪ್ಷನ್ಸ್. ನೀವ್ ಹೇಳಿದ್ರಲ್ಲ ಇರಾನ್ಗೆ ಏನ್ ಆಪ್ಷನ್ಸ್, ಇರಾನ್ಗೆ ಇರೋದು ಎರಡೇ ಆಪ್ಷನ್. ಒಂದು ಸ್ಟ್ರೈಟ್ ಆಫ್ ಹಾರ್ಮುಜ್ ಇಟ್ಕೊಳ್ತದ್ದು, ಎರಡನೇದು ನ್ಯೂಕ್ಲಿಯರ್ ಇದ್ರ ಬಗ್ಗೆ ಯುರೇನಿಯಂ ಇದ್ರ ಎನ್ರಿಚ್ಮೆಂಟ್ ಬಗ್ಗೆ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ತಯಾರು ಮಾಡ್ತಕ್ಕಂಥ. ಇವೆರಡನ್ನು ಅವರು ಬಹುಶಃ ವೆರಿ ಕನ್ಸಿಸ್ಟೆಂಟ್ ಇನ್ ದಟ್ ಪಾಲಿಸಿ. ಬಟ್ ಅಮೆರಿಕ ಇಸ್ ಟೋಟಲಿ ಅಗೇನ್ಸ್ಟ್ ದೀಸ್ ಟು. ಸೊ ಎಲ್ಲಿವರೆಗೆ ಇವೆರಡನ್ನು ರಿಸಾಲ್ವ್ ಆಗೋದಿಲ್ಲ ಅಲ್ಲಿವರೆಗೂ ಈ ರೀತಿಯ ಸಂಘರ್ಷ ಅಥವಾ ರೀತಿಯ ಅಟ್ಯಾಕ್ ಗಳು ನಡೀತಾ ಇದೆ. ನೋಡಿ, ಇನ್ನೊಂದು ಮೂರನೇದು ನಾಯಕ್ ಅವರು ಒಂದು ಪಾಯಿಂಟ್ ಹೇಳಿದ್ರು. ಈಗ ಅಮೆರಿಕಾದ ಭೂ ಪ್ರದೇಶದ ಮೇಲೆ ಸಾವಿರಾರು ಕಿಲೋಮೀಟರ್ ಹೋಗ್ತಕ್ಕಂತ ವೆಪನ್ಸ್ ಇಲ್ಲದೆ ಇರ್ಬೋದು, ಆದ್ರೆ ಅಮೆರಿಕಾದ ಮಿಲಿಟರಿ ಬೇಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇಟ್ ಇಸ್ ಅನ್ ಅಟ್ಯಾಕ್ ಆನ್ ಅಮೆರಿಕ. ಆ ಬೇಸ್ ಗಳನ್ನ ಈಗ ನೋಡಿ, ಆ 3 ಪ್ರದೇಶಗಳಲ್ಲಿ ಅಟ್ಯಾಕ್ ಏನಾಗಿದೆಯಲ್ಲ, ಬಹರೇನ್ ಆಗ್ಲಿ, ಕೊತಾರ್ ಆಗ್ಲಿ, ಒಮನ್, ಇವು ಅಮೆರಿಕಾದ ಬೇಸ್ ಇರ್ತಕ್ಕಂಥ. ಸೊ ಇಟ್ ಇಸ್ ಅ ಡೈರೆಕ್ಟ್ ಚಾಲೆಂಜ್ ಟು ಅಮೆರಿಕ. ಐ ನೋ ಹೌ ಟು ಕಂಟ್ರೋಲ್ ಯು. ಯು ಮೇ ಬ್ಲಾಕೇಡ್ the Hormuz ship, movement of ships and all that. But commercially, that may be possible for you for some time. But politically, strategically, we are more strong because we will not allow your military bases and those nations. So, ಅವ್ರನ್ನ ಹೇಗೆ ಅಮೆರಿಕ ಇರಾನ್ ಅನ್ನ ಒಂದ್ ರೀತಿಯಲ್ಲಿ ತಗ್ಗಿ ಬಗ್ಗಿ ಅಥವಾ ಅದಕ್ಕೆ ಒಂದ್ ರೀತಿಯಲ್ಲಿ ನೆಗೋಸಿಯೇಷನ್ ಬರಬೇಕು ಅಂತಕ್ಕಂಥ ಒತ್ತಡವನ್ನ ಇರ್ತದೆ, ಹಾಗೆ ಅಮೆರಿಕಾದ ಬೇಸ್ ಇರ್ತಕ್ಕಂಥ ರಾಷ್ಟ್ರಗಳಿರಲ್ಲ, ಅಮೆರಿಕ ಡಿಪೆಂಡ್ ಆಗಿದೆ. ಆ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಇಟ್ಸ್ ಎ ಚಾಲೆಂಜ್ ಟು ಅಮೆರಿಕ. ಅಂಡ್ ಆಲ್ಸೋ ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಥವಾ ಅಮೆರಿಕಾಗೆ ಮುಖಮುಖ ಏನಂದ್ರೆ, ಈ ರಾಷ್ಟ್ರಗಳು ಎಷ್ಟರ ಮಟ್ಟಿಗೆ ಅಮೆರಿಕ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಎಂತಕ್ಕಂತ ಒಪಿನಿಯನ್ ಅಥವಾ ಒಂದು ಡೌಟ್ ಬರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಅದರಿಂದ ಇಲ್ಲಿ 2 ಥಿಂಗ್ಸ್. ಒಂದು, ಕಮರ್ಷಿಯಲ್ ವಾಯೇಜ್ ಆಫ್ ಶಿಪ್ಸ್, ಕಮರ್ಷಿಯಲ್ ships in Strait of Hormuz. Second, the military bases of America, how far they are going to help us. So that means ಜಗತ್ತಿನ ಈ ಒಂದು ತೈಲ ಸರಬರಾಜಿಗೆ ಅಮೆರಿಕಾದ ಒಂದು ಬೆಂಬಲ ಅಥವಾ ರಕ್ಷಣೆ ಅಂತಕ್ಕಂಥದ್ದು ಅದು ವಿಫಲವಾಗಿದೆ. ಅದು ವಿಫಲವಾಗ್ಲಿಕ್ಕೆ ಕಾರಣ ಇರಾನಿನ ಶಕ್ತಿ. ನಾವು ಇರಾನ್ ನೊಂದಿಗೆ ಒಂದ್ ರೀತಿಯಲ್ಲಿ ಕಾಂಪ್ರಮೈಸ್ ಅಥವಾ ಅಗ್ರಿಮೆಂಟ್ ನೆಗೋಸಿಯೇಷನ್ ಮಾಡೋದು ಸರಿ ಅಂತಕ್ಕಂತ ಒಂದು ಒತ್ತಡಕ್ಕೆ ಇರಾನ್ ಒಂದ್ ರೀತಿಯಲ್ಲಿ ನಿಂತಿದೆ ಅಥವಾ ಟ್ಯಾಕ್ಟಿಕ್ಸ್ ಅನ್ನು ಉಪಯೋಗಿಸ್ತಾ ಇದೆ ಅಂತಕ್ಕಂಥದ್ದನ್ನ ಸದ್ಯದ ಮಟ್ಟಿಗೆ ಕಾಣ್ಬೋದು. ವೆಂಕಟೇಶ್ ನಾಯ್ಕ್ ಸರ್, ಒಂದು ವಿಚಾರ ಇಲ್ಲಿ ಜಾರ್ಡನ್ ನಲ್ಲಿ ದಾಳಿ ಆಗ್ತಾ ಇದೆ ಸರ್.
ಇರಾನ್ ನೆಲಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಗೊತ್ತಿರತಕ್ಕಂಥ ವಿಚಾರ. ಮುವಾಫಾಕ್ ಸಾಲ್ಟಿ ವಾಯುನೆಲೆ ಮೇಲೆ ಕೂಡ ದಾಳಿ ಆಗಿರೋದು, ಇಬ್ಬರು ಅಮೆರಿಕ ಸೈನಿಕರು ಸತ್ತಿದ್ದಾರೆ, ಇದರಿಂದ ಹಲವರು ಗಾಯ ಆಗಿದೆ, ಒಬ್ಬರು ಕಾಣೆ ಆಗಿಬಿಟ್ಟಿದ್ದಾರೆ. ಸೊ ಟ್ರಂಪ್ ಇದರಿಂದ ಕಂಗಾಲಾಗಿದ್ದು ಅಂಥೇಳಿ ಪೆಂಟಗಾನ್ಗೆ ಒಂದು ಆರ್ಡರ್ ಮಾಡಿರೋದು, ಇರಾನ್ ನಾಶ ಮಾಡಿಬಿಡಿ ಅಂಥೇಳಿ. ಹೋರ್ಮುಸ್ ಮೇಲೆ ಟ್ರಂಪ್ ಕಣ್ಣಿದೆಯಾ? ಬೇರೆ ಬೇರೆ ಕಾರಣ ಹುಡುಕೊಂಡು ಹೋರ್ಮುಸ್ ಮೇಲೆ ಕಂಟ್ರೋಲ್ ತೊಗೊಳ್ಬೇಕು ಅಂತ ಕೆಲಸ ಮಾಡ್ತಿರೋದಾ, ಅಥವಾ ಇಸ್ರೇಲ್ನ ಚಿತಾವಣೆಯಿಂದ ಈ ಕೆಲಸವನ್ನು ಮಾಡ್ತಾ ಇರೋದಾ? ಇನ್ನು ಮಧ್ಯಪ್ರಾಚ್ಯ ಅಂತ ಬಂದಾಗ ಇರಾನ್ ಎಲ್ಲಿವರೆಗೂ ತನ್ನ ಸುತ್ತಮುತ್ತಲ ದೇಶಗಳು ಅವರ ಕೋಮಿನವರು ಅನ್ನೋ ಕಾರಣಕ್ಕೋ ಧರ್ಮದವರು ಅನ್ನೋ ಕಾರಣಕ್ಕೋ, ಬಿಡಿ ಒಂದು ಕಡೆ ಶಿಯಾ ಇದ್ದಾರೆ, ಇನ್ನೆಲ್ಲ ಸುನ್ನಿಗಳು ಜಾಸ್ತಿ ಇದ್ದರೂ ಕೂಡ ಎಲ್ಲಿವರೆಗೆ ಅವ್ರನ್ನ ಸಹಿಸ್ಕೊಳ್ಳೋಕೆ ಸಾಧ್ಯ? ಅಲ್ಲಿಗೆ ಜಾಸ್ತಿ ಡ್ಯಾಮೇಜ್ ಮಾಡಿದಾಗ ಆಗ ಅಮೆರಿಕಕ್ಕೆ ಬುದ್ಧಿ ಬರುತ್ತಾ ಇಲ್ಲಿ? ಹೇಗೆ ಈ ಕಥೆ ಅಂತ? ಅವ್ರಿಗೆ ಏನಂತಂದ್ರೆ, ಈಗ ಅಮೆರಿಕದಲ್ಲಿ ಯಾವುದೇ ರಾಷ್ಟ್ರಪತಿ ಇರ್ಬೋದು, ನಾಟ್ ಓನ್ಲಿ ಟ್ರಂಪ್, ಅಲ್ಲಿ ಬಾಡಿ ಬ್ಯಾಗ್ಸ್ ಡೆಡ್ ಪರ್ಸನ್ಸ್ ಸ್ಟ್ರೆಂತ್ ಇನ್ಕ್ರೀಸ್ ಆದಾಗ ಅಲ್ಲಿ ಇನ್ಕ್ರೀಸ್ ಆಯ್ತಂತಂದ್ರೆ ಅಲ್ಲಿ ಅವ್ರಿಗೆ ಏನಪ್ಪಾ ಅಂತಂದ್ರೆ ಬಹಳಷ್ಟು ಪ್ರೆಷರ್ ಬಿಲ್ಡಪ್ ಆಗ್ತದ. ನಿಮ್ ಹತ್ರ ಏರ್ಕ್ರಾಫ್ಟ್ಸ್ ಇದೆ, ಮಿಸೈಲ್ಸ್ ಇದೆ, ನೀವ್ ಏನ್ ಮಾಡ್ತಾರೆ ಅಲ್ಲೇ ಮಾಡ್ರಿ, ನಮ್ ಸೈನಿಕರು ಏನಂತಂದ್ರೆ ಹುತಾತ್ಮರಾಗಬಾರ್ದು. ಸೊ ಈ ತರ ಒಂದು 2 ಪೈಲಟ್ಸ್ ಆಗಿರ್ಬೋದು, 2 ಏನಾಗಿರ್ಬೋದು ಅಲ್ಲಿ ಜಾರ್ಡನ್ದಲ್ಲಿ ಡೆತ್ ಆಗಿದೆ. ಇದಕ್ಕಿಂತ ಮೊದಲು 1-2 ಏರ್ಕ್ರಾಫ್ಟ್ ಪೈಲಟ್ಸ್ ಎಜೆಕ್ಟ್ ಮಾಡಿದ್ರಲ್ಲ, ಅದಕ್ಕೆ ಎಷ್ಟು ಖರ್ಚು ಮಾಡಿದ್ರು 2 ಪೈಲಟ್ ನ ವಾಪಸ್ ರಿಕವರ್ ಮಾಡ್ಲಿಕ್ಕೆ, ಪ್ಲಸ್ ಅಲ್ಲಿ ಇರ್ತಕ್ಕಂಥ ಎಷ್ಟು ಹೆಲಿಕಾಪ್ಟರ್ಗಳು ಡ್ಯಾಮೇಜ್ ಆದವು. ಒಂದು C-130 ಕ್ಯಾರಿಯರ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಏನಪ್ಪಾ ಅಂದ್ರೆ ಅವ್ರು ಡ್ಯಾಮೇಜ್ ಮಾಡಿದ್ರು ಅಥವಾ ಇರಾನ್ ಹೊಡೆದ್ರು. ಸೊ ಏನಪ್ಪಾ ಅಂದ್ರೆ ದ ಪ್ರೈಸ್ ಅವ್ರು ಎಷ್ಟು ಪೇ ಮಾಡ್ತಾರೆ ಅಂದ್ರೆ ಒಂದು ಲೈಫ್ ಸಲುವಾಗಿ, ದಟ್ ಈಸ್ ಅನ್ ಎಕ್ಸಾಂಪಲ್. ಅದೇ ತರ ಇದುವರೆಗೆ ಏನಂತಂದ್ರೆ ಡೆಡ್ ಬಾಡೀಸ್ ಸ್ಟ್ರೆಂತ್ ಇನ್ಕ್ರೀಸ್ ಆದಂದ್ರೆ ಅಲ್ಲಿ ಅಮೆರಿಕದಲ್ಲಿ ಪ್ರೆಷರ್ ಬಿಲ್ಡಪ್ ಆಗ್ತದೆ. ಈಗ ಒಂದು ಏನಂತಂದ್ರೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಜೆರಾಲ್ಡ್ ಫೋರ್ಡ್ ದಲ್ಲಿ ಬೆಂಕಿ ಹತ್ತಿತ್ತು ಒಂದು ಯಾವ್ದನ ಒಂದು ಇದರಲ್ಲಿ. ಆಕ್ಚುಲಿ ಅದರಲ್ಲಿ ಅಮೆರಿಕನ್ ಸೋಲ್ಜರ್ಸ್ ಇಂಜೂರ್ ಆಗಿರೆ. ಅದ್ರ ಸಲುವಾಗೇನೆ ಅದನ್ನ ಔಟ್ ಆಫ್ ಮಿಸೈಲ್ ರೇಂಜ್ ಆಫ್ ಇರಾನ್ ದಿಂದ ಹೊರಗೆ ತಗೊಂಡೋಗಿದ್ದಾರೆ. ಇರಾನ್ ಡೆಫಿನೆಟ್ಲಿ ಹೊಡೆದಿದ್ದಾರೆ, ಬಟ್ ಅವು ದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ ಏನಾದರೂ ಮುಳುಗಿತಂತಂದ್ರೆ ಅಮೆರಿಕದ ಏನಪ್ಪಾ ಅಂದ್ರೆ ಮೂಗ್ ಕಟ್ ಮಾಡಿದಂಗ ಆಗ್ತದ. ಅದ್ರ ಸಲುವಾಗೇನೆ ಅವು ಏನಂತಂದ್ರೆ ಇವ್ರನ್ನೆಲ್ಲ ತಗೊಂಡೋಗಿ ಅಲ್ಲಿ ಗ್ರೀಸ್, ಇಟಲಿ ಅವು ಸುತ್ತ ಏನಂತಂದ್ರೆ ಅಮೆರಿಕ ಇರಾನ್ ರೇಂಜ್ ಫೈರ್ ಪವರ್ ಏನಾದ ರೇಂಜ್ ಅದಕ್ಕಿಂತ ದೂರ ಇಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಯಾವಾಗ ಸೈನಿಕರದ್ದು ಡೆತ್ ಆಗಿ ಶುರುವಾಯ್ತು, ಯಾಕ ಈಗ ಕರ್ಗ್ ಐಲ್ಯಾಂಡ್ ಆಗ್ಬೋದು ಅಥವಾ ಗ್ರೌಂಡ್ ಫೋರ್ಸ್ ಆಗ್ಬೋದು, ಯಾಕೆ ಅವ್ರು ಹಾಕ್ತಾ ಇಲ್ಲ? ದ ಮೊಮೆಂಟ್ ನೀವು ಹಾಕಿದ್ರಪ್ಪ 1 ತಾಸಿನಲ್ಲಿ ಏನಪ್ಪಾ ಅಂದ್ರೆ ನೀವು 1,000 ಸೈನಿಕರನ್ನ ಇಳಿಸ್ತಾರೆ ಬೈ ಏರ್ ಡ್ರಾಪ್ ದಿಂದ ಅಥವಾ ಮೆರೀನ್ ಆಪರೇಷನ್ಸ್ ಇಂದ ವಿತ್ ಇನ್ 1 hour ಅಟ್ಲೀಸ್ಟ್ ಒಂದು 10% ಕ್ಯಾಜುಯಾಲಿಟಿ ಆಗ್ತಾವ. ಬಿಕಾಸ್ ಅವಾಗ ಏನಪ್ಪಾ ಅಂದ್ರೆ ಯು ಆರ್ ಕಮಿಂಗ್ ಕ್ಲೋಸ್ ಟು ಕ್ಲೋಸ್, ಫೇಸ್ ಟು ಫೇಸ್ ಬರ್ತಾರೆ, ಅವಾಗ ಫುಲ್ಲಿ ಎಕ್ಸ್ಪೋಸ್ಡ್ ಇರ್ತಾರೆ. ಸೊ ಅದ್ರ ಸಲುವಾಗಿನ ಅವ್ರು ಡೆಡ್ ಬಾಡೀಸ್ ನ ಅಮೆರಿಕ ತಗೊಂಡ್ ಹೋಗೋದು ಬೇಡ ಅಂತ ಕುಂದ ಸಲುವಾಗಿನೇ ಇವು ಆಕ್ಟಿವಿಟೀಸ್ ಅವ್ರಿಗೆ ಏನಪ್ಪಾ ದೇ ಆರ್ ನಾಟ್ ಅಂಡರ್ಟೇಕಿಂಗ್. ಯಾಕಂದ್ರೆ ಅಲ್ಲಿ ಒಂದು ಡೆತ್ ಗೆ ಬಹಳಷ್ಟು ವ್ಯಾಲ್ಯೂ ಇದೆ. ಕರೆಕ್ಟ್. ಫೈನ್. ಥ್ಯಾಂಕ್ ಯು ವೆಂಕಟೇಶ್ ನಾಯ್ಕ್ ಸರ್. ಥ್ಯಾಂಕ್ ಯು ಚಿಂಪಿ ಸರ್.